ಸೊ ನೀವು ನೋಡ್ತಾ ಇರೋ ಬಲೆನೋ, ಸೊ ಇದು ಜಸ್ಟ್ ಓಡಿರೋದು 1300 ಕಿಲೋಮೀಟರ್. ನೀವು ಕೇಳ್ತಾ ಇರೋದು ನಿಜ, ನಾನು ಹೇಳ್ತಾ ಇರೋದು ನಿಜ. 1300 ಕಿಲೋಮೀಟರ್ ಮಾತ್ರ ಓಡಿರೋದು. ಅಂಡ್ ಇನ್ನೊಂದು ಇದ್ರಲ್ಲಿ ಏನಪ್ಪಾ ಅಂದ್ರೆ 6 ತಿಂಗಳು ಹಳೆ ಗಾಡಿ ಅಷ್ಟೇನೆ, ಅದು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಗುರು ನೀವೇನಾದ್ರೂ ಲೋ ಬಜೆಟ್ ಗಾಡಿಗಳನ್ನ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ 1 ಲಕ್ಷ ಒಳಗೂ ಗಾಡಿ ಇದೆ, 2 ಲಕ್ಷ ಒಳಗೂ ಗಾಡಿ ಇದೆ ಅಂತ ಹೇಳ್ಬೋದು. ಸರ್ 1 ಲಕ್ಷ ಒಳಗೆ ಎಷ್ಟು ಗಾಡಿ ಇದೆ? 1 ಲಕ್ಷದೊಳಗೆ ಇವತ್ತು ನಿಮ್ಗೆ ಒಂದು 10 ಗಾಡಿ ಸಿಗುತ್ತೆ ಸರ್. 2 ಲಕ್ಷ ಒಳಗೆ ಅದೊಂದು 20 ಗಾಡಿ ಇದೆ. 3 ಲಕ್ಷದೊಳಗೆ ಅದೊಂದು 10-15 ಗಾಡಿ ಇದೆ. ತುಂಬಾನೇ ಗಾಡಿ ಇದೆ. ನೀವು ನೋಡ್ತಾ ಇದ್ರೆ ಎಷ್ಟು ಗಾಡಿ ಇದೆ ಅಂತ. ಎಲ್ಲ ಲೋ ಪ್ರೈಸ್ಗೆ ಪ್ರೀಮಿಯಂ ಗಾಡಿಗಳು. ಇನ್ನೊಂದು 6 ಮಂತ್ ಓಲ್ಡ್ ಗಾಡಿ ಕೂಡ ನಿಮಗೆ ಬಲೆನೂ ಕೂಡ ಸಿಗುತ್ತೆ ಸರ್. ಇವಾಗ ಬ್ಲಾಕ್ ಬ್ಯೂಟಿ, ಆಲ್ಮೋಸ್ಟ್ ಬ್ಲಾಕ್ ಬ್ಯೂಟಿನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಸ್ಯಾಂಟ್ರೋ ಬ್ಲಾಕ್ ಕಲರ್ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ? 1,05,000 ಕೊಡ್ತೀನಿ. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇದರಲ್ಲಿ. ಸಿಂಗಲ್ ಓನರ್ ವೆಹಿಕಲ್. ಮತ್ತೊಂದು ಸ್ಯಾಂಟ್ರೋ ಇದೆ ಸರ್, ಏನ್ ಪ್ರೈಸ್? 95,000 ಸರ್. 90,000 ಕೊಟ್ಬಿಡೋಣ ಸರ್. ಫುಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಸರ್. 90,000ಕ್ಕೆ? ಹೌದು ಸರ್. ಸೊ ವ್ಯಾಗನರ್ ಬೇಕಾ ಸರ್? ಇದು ರೀಪೇಂಟ್ ಆಗಿರೋದು? ಇದು ಒರಿಜಿನಲ್ ಪೇಂಟ್ ಸರ್, ಕಂಪ್ನಿಯಿಂದ ಬಂದಿರೋ ಸರ್. ಹೌದು, ಯೆಲ್ಲೋ ಕಲರ್ ಬಂದಿರೋ ಸರ್. ಪ್ರೈಸ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಇದು. ಜಸ್ಟ್ 1,30,000 ಫೈನಲ್ ಮಾಡ್ಕೊಡ್ತೀನಿ. ಸೊ ಮತ್ತೊಂದು ಇಂಡಿಕಾ ಬೇಕಾ ಲೋ ಬಜೆಟ್ ಅಲ್ಲಿ? ಅದು ಕೂಡ ಅವೈಲೇಬಲ್ ಇದೆ. ಏನ್ ಪ್ರೈಸ್ ಸರ್? ಸರ್ ಇದು ಡೀಸೆಲ್ ವರ್ಷನ್, ಟಾಪ್ ಎಂಡ್ ಮಾಡಲು 5 ವರ್ಷ FC ಇದೆ. ಬರೀ 90,000 ಫೈನಲ್ ಮಾಡ್ಕೊಡ್ತೀನಿ. ಈ ಮೈಲೇಜ್ 20+ ಬರುತ್ತೆ ಸರ್. ಇಂಡಿಕಾ ಎಲ್ಲರಿಗೂ ಗೊತ್ತಲ್ಲ ಸರ್. ಸರ್ ಇದು 1,60,000 ಫೈನಲ್ ಮಾಡ್ಕೊಡ್ತೀನಿ. 20,000 ರೂಪಾಯಿ ಮ್ಯಾಗ್ವಿಲ್ ಇದೆ ಸರ್. ಬೇಕಾ? ಒಳ್ಳೆ ಮೈಲೇಜ್ ಬರುವಂತದ್ದು ಸರ್. ಇದೆ ಸರ್ ಹಾಗೆ ಫುಲ್ ಟಾಪ್ ಎಂಡ್ ಮಾಡಲು 2,10,000 ಕೊಡ್ತೀನಿ ಡೀಸೆಲ್. ಈ ತರ ಬ್ಯೂಟಿ ನೀವು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲೂ ನೋಡೋದು ಸಿಗುದಿಲ್ಲ. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪ್ರೀಮಿಯಂ ವೆಹಿಕಲ್ ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಮಾಡೆಲ್ ಗಾಡಿಗಳು ಬೇಕಾ? ಅದು ಕೂಡ ಕಡಿಮೆ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ. ಹೋಂಡಾ ಅಕಾಡಕ್ಕೆ ಇಳಿದೆ ಇದು ಮೀರ್ಸುವಂತ ಗಾಡಿಗಳೇ ಬರಲ್ಲ. ಯಾಕೆ ಅಂತಂದ್ರೆ ಪ್ರೀಮಿಯಂ ಲುಕ್ ಇರುವಂತ, ಪ್ರೀಮಿಯಂ ಫೀಚರ್ ಇರುವಂತ ಗಾಡಿ ಸಿಗ್ತಾ ಇದೆ. ನೀವು ಮಾರ್ಕೆಟ್ ಆಲ್ಮೋಸ್ಟ್ ನಾನು ತುಂಬಾ ವಿಡಿಯೋಸ್ ಕೂಡ ಮಾಡಿದ್ದೀನಿ ಸರ್ ಈ ವೀಕಲ್ಲಿ. ಈ ತರ ಗಾಡಿ ನಾನು ನೋಡೇ ಇಲ್ಲ. ಅದ್ರಲ್ಲೂ ಈ ಗಾಡಿ ಅಂತೂ ಇನ್ನೂ ನೋಡ್ಲೇ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇದು 2013 ಮಾಡಲು ಸರ್. ಇದು ವಿತ್ ಸನ್ರೂಫ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್, ಫುಲ್ ಆಪ್ಷನಲ್ ಬರುತ್ತೆ ಗಾಡಿದು. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. ಹೋಂಡಾ ಕಂಪ್ನಿಯಲ್ಲೇ ಬ್ರ್ಯಾಂಡ್ ನ್ಯೂ ಅಲೈ ವೀಲ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಸ್ವಿಫ್ಟ್ ಡಿಸೈರ್ ಬೇಕಾ ನಿಮಗೆ? ರೆಡ್ ಕಲರ್ ಅದು ಅವೈಲೇಬಲ್ ಇದೆ ಸರ್. ಏನ್ ಪ್ರೈಸ್? ಸರ್ 7,80,000 ಕೊಟ್ಬಿಡೋಣ ಸರ್. ಗುರುಲ ಸ್ಕಾರ್ಪಿಯೋ ಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ವೈಟ್ ಕಲರ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಸರ್. ಇದ್ರ ಬಗ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್. ಇದ್ರ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. 0005 ಫ್ಯಾನ್ಸಿ ನಂಬರ್ಗೆ ಫಿದಾ ಆಗ್ಬಿಡ್ತೀರಾ. ಕರ್ನಾಟಕ ಗಾಡಿ ಅದು ನಿಮ್ಗೆ. ಸರ್ ಇದೇನ್ ಸರ್ ಇದು ಈ ರೇಂಜ್ ಪ್ರೀಮಿಯಂ ಆಗಿದೆ ಇದು? ಸರ್ ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಹಳೇದಲ್ಲಿ ಫಸ್ಟ್ VIP ಯೂಸ್ ಮಾಡ್ತಾ ಇದ್ರು ವೆಹಿಕಲ್ಸ್. SUV ಅಲ್ಲಿ ಒಳ್ಳೆ ಗಟ್ಟಿ ಗಾಡಿ, ಒಳ್ಳೆ ಗಾಡಿ ಸರ್. ಪೆಟ್ರೋಲ್ ಗಾಡಿ ಇದು. ಸೊ ಮ್ಯಾಗ್ವಿಲ್ ನೋಡಿದ್ರು ಕಳ್ದೋಗ್ತೀರಾ ನೀವು. ಏನಾದ್ರು ಯೂನಿಕ್ ಆಗಿರೋ ನಂಬರ್, ಫ್ಯಾನ್ಸಿ ನಂಬರ್ ನೋಡಿದ್ರು ಕಳ್ದೋಗ್ಬಿಡ್ತೀರಾ. ಒಂದ್ಸಲ ಈ ಗಾಡಿ ನೋಡ್ರೆ ತಗೋದು ಹೋಗ್ದೇನೆ ಅಂತ ಹೋಗೋದೇ ಇಲ್ಲ. ಏನಾದ್ರು ಈ ಗಾಡಿ ಪರ್ಟಿಕ್ಯುಲರ್ ಇಷ್ಟ ಆಗಿದೆ ಅಂತ ಟೆಸ್ಟ್ ಡ್ರೈವ್ ಬಂದ್ರೆ 200% ತಗೊಂಡು ಹೋಗ್ತೀರಾ. ಫುಲ್ ವಿಡಿಯೋ ನೋಡಿ. ಇನ್ನು ಫೀಚರ್ ಬಗ್ಗೆ ಹೇಳ್ತೀನಿ. SUV ವೇರಿಯಂಟ್ ನಿಮಗೆ ಸನ್ರೂಫ್ ಇರುವಂತದ್ದು ನಿಮಗೆ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಕೊಟ್ರೆ ಹೇಗಿರುತ್ತೆ? ಸೊ ಸೂಪರ್ ಆಗಿರುತ್ತೆ. ಸ್ವಿಫ್ಟ್ ಪ್ರೈಸ್ ಅಲ್ಲೇ ಬಂದಿದೀವಿ ಇವತ್ತು. ಅಂಡ್ ನಿಶಾನು ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 18 ಬರುತ್ತೆ, ಹೈವೇಲಿ 20 ಬರುತ್ತೆ ಸರ್. ಅದು ಸನ್ರೂಫ್ ಇರುವಂತ ಗಾಡಿ? ಹೌದು ಸರ್. ಫುಲ್ ಸನ್ರೂಫ್, 6 ಏರ್ ಬ್ಯಾಗ್, ಫುಲ್ ಫ್ಯೂಚರ್ಸ್ ಇದೆ ಸರ್ ಇದರಲ್ಲಿ. ಸ್ವಿಫ್ಟ್ ಬೆಲೆ ಕೊಡ್ತೀರಾ? ಹೌದು ಸರ್. ಸ್ವಿಫ್ಟ್ ಗಿಂತ ಕಡಿಮೆ ಸರ್. ಸ್ವಿಫ್ಟ್ ಗಿಂತ ಕಡಿಮೆ? ಹೌದು. ಏನ್ ಪ್ರೈಸ್? 2.5 ಲಕ್ಷ ಸರ್. ಅಷ್ಟೇ. XUV 500 ಬೇಕಾ? W8 ನಿಮ್ಗೆ ಸಿಗ್ತಾ ಇದೆ. ಅದು ತುಂಬಾ ಕಡಿಮೆ ಪ್ರೈಸ್ಗೆ ಅಂದ್ರೆ ನಂಬಲೇಬೇಕು ಸರ್. ಏನ್ ಪ್ರೈಸ್? 4,90,000 ಶಿಫ್ಟ್ ಬರಲ್ಲ. ಆ ಪ್ರೈಸಿಗೆ ನಿಮಗೆ XUV ಕೊಡ್ತಾ ಇದೆ. W8 ಫುಲ್ ಟಾಪ್ ಎಂಡ್ ಮಾಡಲು 6 ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಸೊ ಆಯ್ ಗುರುಗಳೇ, ಆಲ್ಮೋಸ್ಟ್ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲಿ ಬಂದಿದ್ದೀನಿ ಅಂತ. MM ಕಾರ್ ಝೋನ್. ಅಂಡ್ ಇಲ್ಲಿ ಬರೋ ರೀಸನ್ ಒಳ್ಳೆ ಬಜೆಟ್ ಒಳ್ಳೆ ಕಾರ್ ಕೊಡ್ತಾ ಇದ್ದ. ಬಟ್ ಈ ಸಲ ನಾವು ಒಂದು ವರ್ಷ ಏನ್ ವಿಡಿಯೋ ಮಾಡಿದೋ ಅದಕ್ಕಿಂತ ಒಂದು 100+ ವೆಹಿಕಲ್ಗಳು ಇದೆ ಅಂತ ಹೇಳ್ಬೋದು. ಸೊ ತುಂಬಾ ಕಡಿಮೆ ಪ್ರೈಸ್ ಕೊಡುತ್ತಾ ಇರೋದಂತೂ ತುಂಬಾನೇ ಲಾಟ್ರಿ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ. ಯಾಕೆಂತಂದ್ರೆ ಒಂದು ಹೊಸ ಶೋರೂಮ್, ಹೊಸ ಜಾಗ, ಅಂಡ್ ಹೊಸ ಕಾರ್ಗಳನ್ನ ನಿಮಗೆ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ. ನಿಮಗೆ ಹೊಸ ಕಾರ್ ಏನಾದ್ರು ಶೋರೂಮ್ ಇಂದ ಈಚೆ ತತ್ತಿರಲ್ಲ, ಜಸ್ಟ್ 6 ಮಂತ್ ಓಲ್ಡ್ ಕಾರು ಕೂಡ ಸಿಗುತ್ತೆ. ಲೋ ಬಜೆಟ್ ಅಂತ ಬಂದ್ರೆ 1 ಲಕ್ಷ ಒಳಗೆ, ಅವಾಗಲೇ ಹೇಳಿರೋಂಗೆ 1 ಲಕ್ಷ ಒಳಗೆ ಎಷ್ಟು ಸರ್ ಇರೋದು? ಒಂದು 10 ಗಾಡಿ ಇದೆ. 10 ಗಾಡಿ ಇದೆ. 2 ಲಕ್ಷ ಒಳಗೆ 15-20 ಗಾಡಿ ಇದೆ ನೋಡಿ. ಈ ತರ ಕಡಿಮೆ ಪ್ರೈಸ್ ಗಾಡಿಗಳನ್ನ ನೋಡ್ತಾ ಇದ್ರೆ, ಯಾಕಂದ್ರೆ ನಮ್ಮ ಮನೆ ಮುಂಚೆ ಒಂದು ಗಾಡಿ ಬೇಕು, ನಮ್ಮ ಫ್ಯಾಮಿಲಿ, ಯಾಕಂದ್ರೆ ಎಲ್ಲಾನು ಕಾರ್ ಕೇಳೋಕ್ಕಾಗಲ್ಲ, ಯಾರೋ ಗಾಡಿ ಕೇಳೋಕ್ಕಾಗಲ್ಲ. ವಯಸ್ಸಾದವ್ರು ಮನೇಲಿ ಇದ್ದಾರೆ, ಇಲ್ಲ ಸ್ಕೂಲ್ಗೆ ಏನಾದ್ರು ಮಕ್ಳು ಬಿಡಬೇಕು ಅಂತ ಅನ್ನೋರಿಗೆ, ಇಲ್ಲ ಕಾರ್ ಕಲಿಬೇಕು ಅನ್ನೋರಿಗೆ. ಸೊ ತುಂಬಾನೇ ಯೂಸ್ ಆಗುತ್ತೆ. ಇಲ್ಲ ನಾವು ಪ್ರೀಮಿಯಂ ವೆಹಿಕಲ್ ನೋಡ್ತೀವಿ ಅಂತಂದ್ರೆ SUV ವೇರಿಯಂಟ್ ಗಾಡಿಗಳು ಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ತುಂಬಾ ಕಡಿಮೆ ಪ್ರೈಸ್ಗೆ. ನೀವು ಲೋನ್ ಮೇಲೆ ಹೋಗ್ತಾ ಇದ್ರೆ ಲೋನ್ ಮೇಲೂ ಅವೈಲೇಬಲ್ ಇದೆ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್ ಹಾಗೆ. ಸರ್ ಇದು ಈ ಕಡೆಯಿಂದ ಬಂದರೆ 9 ಡೆಲ್ಲಿ ಸಿಗ್ನಲ್ ಇಂದ ಲೆಫ್ಟಲ್ಲಿ ಬಂದರೆ ಸರ್ವಿಸ್ ರೋಡಲ್ಲಿ ನಿಮಗೆ ಒಂದು 500 ಮೀಟರ್ ಮುಂದೆ ಬಂದರೆ ನಿಮಗೆ ಕೈಲಾರೇಶ್ವರ ಅಂತ ದೇವಸ್ಥಾನ ಇದೆ. ಆ ಲೆಫ್ಟ್ ತೊಗೊಂಡ್ರೆ ಮೇನ್ ರೋಡಲ್ಲಿ ನಮ್ದು ಆಫೀಸ್ ಬರುತ್ತೆ. ಬಟ್ ಇದು ಸ್ಟಾಕ್ ಇರೋದು ಮೇನ್ ರೋಡಲ್ಲ. ಜನ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇದು ಸ್ಟಾಕ್ ಬಂದ್ಬಿಟ್ಟು ಆಫೀಸ್ ಬ್ಯಾಕ್ ಸೈಡ್ ಇದೆ. ಅದು ನಮ್ದು ಆಫೀಸು. ಅಲ್ಲಿ ತೋರಿಸಿ ಬ್ಲೂ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಅದು ಫ್ರಂಟಲ್ಲಿ ನಿಮಗೆ ಡಿಸ್ಪ್ಲೇಗೆ ಒಂದು 10 ಗಾಡಿ ಇರುತ್ತೆ ಅಲ್ಲಿ. ಅದು ಬ್ಯಾಕ್ ಸೈಡು ಗೋಡನಲ್ಲಿ ಇದು ಇದೆ. ಅಲ್ಲಿ ಹಾಸನ್ ಬೇಕ್ರಿ ಇದೆ, ಹಾಸನ್ ಬೇಕ್ರಿ ಅಂತ ಇದೆ. ಅದ್ರ ಪಕ್ಕದಲ್ಲೇ ಆಫೀಸ್ ನಮ್ಮದು. MM ಕಾರ್ ಝೋನ್ ಅಂತ ಬರುತ್ತೆ ಸರ್. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದು, ಕೆಳಗಡೆ ಹಾಕಿರೋದು ನಂಬರಿಗೆ ವಾಟ್ಸಪ್ ಮಾಡಲಿ. ಲೊಕೇಶನ್ ಅವ್ರಿಗೆ ಏನು ಬೇಕು ಡೈರೆಕ್ಷನ್ ಕೊಡ್ತೀವಿ ನಾವು. ಅದು ಗೊತ್ತಾಗಿಲ್ಲ, ಲೊಕೇಶನ್ ಮಿಸ್ ಆಯಿತು, ಗೊತ್ತಾಗ್ತಾ ಇಲ್ಲ ಅಂದರೆ ಸರ್ವಿಸಿಗೆ ಹುಡುಗರು ಬೇಕಾದ್ರೆ ಇದ್ದಾರೆ, ನಾನು ಹೋಗಿ
ಅವರಿಗೆ ಪಿಕಪ್ ಮಾಡೋದು ವ್ಯವಸ್ಥೆ ಮಾಡ್ಕೊಡ್ತೀನಿ ಸೊ ನಿಮಗೆ. ಅದು ಅವಶ್ಯಕತೆ ಇದ್ರೆ ನಿಮ್ಗೆ ಏನಾದ್ರು ಯೂಸ್ ಮಾಡ್ಕೊಳ್ಳಿ. ಸೊ ಅದು ಕೂಡ ಅವೈಲೇಬಲ್ ಇದೆ. ಅದ್ರ ಜೊತೆ ಸರ್ ಇನ್ನೊಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ರು. ಓಕೆ, ನಾನು ಕಾರ್ನ ಎಕ್ಸ್ಚೇಂಜ್ ಮಾಡ್ಬೇಕು, ಏನಾದ್ರು ಆಪ್ಷನ್ ಇದೆಯಾ ಅದು ಅಂತ? ಸರ್ ಎಕ್ಸ್ಚೇಂಜ್ ಮಾಡ್ಬೋದು ಸರ್. ಓಕೆ, ಎಕ್ಸ್ಚೇಂಜ್ ಇದೆ, ಪಾರ್ಕ್ ಅಂಡ್ ಸೇಲ್ ಇದೆ, ಇಲ್ಲಿ ಯಾವುದೇ ಥರ ಏನು ಆಪ್ಷನ್ ಬೇಕಾದ್ರೂ ಸಿಗುತ್ತೆ. ಎಕ್ಸ್ಚೇಂಜ್ ಮೇಲೆ ಬೇರೆ ಗಾಡಿ ಆದ್ರೂ ಕೊಡೋಣ, ಏನು ಬೇಕಾದ್ರೂ ಮಾಡ್ಕೊಡೋಣ. ಓಕೆ, ಲೋನ್ ಮೇಲೆ ಗಾಡಿ ತಗೊಳ್ತೀನಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್, ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಯಾವ ಮೂಲೆಯಲ್ಲಾದ್ರೂ ಇರಲಿ ಮಾಡ್ಕೊಡೋಣ. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಸ್ಕಿಪ್ ಮಾಡ್ಬಿಡ್ತೀರಾ. ಸೊ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸರ್. RTO ಚಾರ್ಜ್, ಕಮಿಷನ್ ಅದೆಲ್ಲ ಬೇರೆ ಶೋರೂಮಲ್ಲಿ ನಿಮಗೆ RTO ಚಾರ್ಜಸ್ಸು ತೊಗೊತಾರೆ, ಕಮಿಷನ್ನು ತೊಗೊತಾರೆ. ನಾವು ಇಲ್ಲಿ ಸೋಷಲ್ ಸರ್ವಿಸ್ ಮಾಡೋಕ್ಕೆ ಇರೋದು. ನಮಗೆ ಯಾವುದೇ ಥರ ಕಮಿಷನ್ ಆಗಲಿ RTO ಚಾರ್ಜಸ್ ಆಗಲಿ ಯಾವುದೇ ಥರ ನಾವು ಚಾರ್ಜಸ್ ಮಾಡಲ್ಲ. ಅವ್ರು ಬಂದು ನಾವು ಪ್ರೈಸ್ ಏನು ಹೇಳಿರ್ತೀವಿ ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಯಾವುದೇ ಥರ ನಮ್ಮ ಹತ್ರ ತೊಗೊಳಲ್ಲ. ಓಕೆ, ಸೊ ಕೇಳಿದ್ರಲ್ಲ, ಯಾವುದೇ ಕಮಿಷನ್ ಆಗಲಿ RTO ಚಾರ್ಜಸ್ ಇರಲ್ಲ ಅಂತ ಹೇಳಿದ್ದಾರೆ. ಅಂಡ್ ಇನ್ನೊಂದು ಎಕ್ಸಾಕ್ಟ್ ಮ್ಯಾಪಿಂಗ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ನೊಂದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿ ಪ್ಲೇ ಆಗ್ತದೆ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಯಾವ ಗಾಡಿ ಇಷ್ಟ ಆಯಿತು ಅಂತ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಒಬ್ಬರಲ್ಲ ಇಬ್ರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ ಗಾಡಿನ ತಗೋಬೋದು. ಕರೆಕ್ಟ್ ಅಲ್ಲ ಸರ್? ಹೌದು ಸರ್, ಖಂಡಿತ. ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಬನ್ನಿ ಸರ್. ಇವಾಗ ಲೋ ಬಜೆಟ್ ಇಂದ ಕಾರ್ಗಳನ್ನ ತೋರಿಸ್ಬೋಣ. ಸೊ ಇದರಲ್ಲಿ ಸರ್ ಹಾಗೆ ಸರ್ ಇದು ಆಲ್ಟೋ K10 2011 ಮಾಡಲ್, ಸೆಕೆಂಡ್ ಓನರು, ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬ ಚೆನ್ನಾಗಿದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಬಾಡಿಲೇನೂ ಅಷ್ಟೇ ಒಂದು ಸಿಂಗಲ್ ಕ್ರಾಶ್ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದಾರೆ ಸರ್ ಇದಕ್ಕೆ? 225 ಹೇಳ್ತಾ ಇದೀವಿ ಸರ್. ಇದು ವೀಕ್ಷಕರನ್ನ ಬಂದರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಎದುರುಗಡೆ ಬರಲಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಬ್ಲ್ಯಾಕ್ ಬ್ಯೂಟಿ ನೋಡಿ, ಇಲ್ಲಿದೆ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರೋದು ಗಾಡಿಗಳೇ ಇವತ್ತು ನಮ್ಮ ಹತ್ರ ತುಂಬ ಗಾಡಿಗಳಿದಾವೆ. ಲೋ ಬಜೆಟ್, ಹೈ ಬಜೆಟ್ ಎಲ್ಲ ಇದೆ. ಎಲ್ಲ ಸಿಗುತ್ತೆ. ಮಾಡಿಫೈ ಗಾಡಿ ಸರ್. ಹೌದು ಸರ್, 2008 ಮಾಡಲು, ಸೆಕೆಂಡ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸು, ಲೆದರ್ ಸೀಟ್ಸು, ಇಂಟೀರಿಯರ್ ಎಲ್ಲ ತೋರಿಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಸರ್. ಸರ್ ಈ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋ ವೆಹಿಕಲ್ ನಿಮಗೆ ಹೊರಗಡೆ 175, 180 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್ 1,60,000 ಫೈನಲ್ ಮಾಡ್ಕೊಡ್ತೀನಿ. ಮುಂದೆ ಬನ್ನಿ 160ಗೆ ಇಲ್ಲ ಸರ್, ಫೈನಲ್ ಪ್ರೈಸ್ ಅದು. ಎಕ್ಸ್ಟ್ರಾ ಫಿಟ್ಟಿಂಗ್ 25,000 ರೂಪಾಯಿ ಇದೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಸರ್. ಸರ್ ಚವರ್ಲೈಟ್ ಬೀಟ್ ಡೀಸೆಲ್, ಶೋರೂಮ್ ಮೇಂಟೆನೆನ್ಸ್ ಆಗಿರೋ ವೆಹಿಕಲ್ಲು ಹೆಂಗಿದೆ ನೋಡಿ ಸರ್. ಹೆಂಗೆ ಫಳ ಹೊಡಿತಾ ಇದೆ. ಆಫ್ಟರ್ ಮಾರ್ಕೆಟ್ 40,000 ರೂಪಾಯಿ ಮ್ಯಾಗ್ ವೀಲ್ಸ್ ಇದೆ. ಗಾಡಿ ಫುಲ್ ಟಾಪ್ ಆ್ಯಂಡ್ ಮಾಡಲ್, ಲೆದರ್ ಅಪ್ಪಲ್ ಸರಿ ಇದೆ. ಇನ್ಬಿಲ್ಟ್ ಸಿಸ್ಟಮು, LT ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಸೂಪರ್ ಆಗಿದೆ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್. ಇದೇನು ಪ್ರೈಸ್ ಸರ್ 2,25,000 ಹೇಳ್ತಾ ಇದೀವಿ ಸರ್. ಇದು ಮೈಲೇಜ್ ಎಷ್ಟು ಬರುತ್ತೆ? ಇದು 24 ಬರುತ್ತೆ. 22 ಅಂತೂ ಪಕ್ಕ ಬಂದೇ ಬರುತ್ತೆ ಸರ್. ಓಕೆ, ಫೈನಲ್ ಪ್ರೈಸ್ ಸರ್ 225 ಹೇಳ್ತಾ ಇದೀವಿ. 2,05,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಒಂದು ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ಇದೆ ಇದರಲ್ಲಿ ಸರ್ ಹಾಗೆ. ಸರ್ ಇದು ಅಷ್ಟೇ ನೋಡಿ ಸರ್, ನಿಮಗೆ ಎಷ್ಟು ಚೆನ್ನಾಗಿ, ಎಷ್ಟು ನೀಟ್ ಇದೆ, ಎಷ್ಟು ಚೆನ್ನಾಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. 2009 ಸಿಂಗಲ್ ಓನರ್ ಸರ್. ಇದು ಡೀಸೆಲ್. ಸೊ ಬಾಡಿಲೇ ನೋಡ್ತಾ ಇರ್ಬೋದು ನಿಮಗೆ. ಎಕ್ಸ್ಟ್ರಾ ಕ್ಲಾಸ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರು. ಗಾಡಿ ಟೆಸ್ಟ್ ಡ್ರೈವ್ ಮಾಡದೆ ಬಿಡಲ್ಲ ಸರ್. ಗಾಡಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ವೆಹಿಕಲ್. ಓಕೆ, ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸರ್, VDI ಸರ್. 20+ ಮೈಲೇಜ್ ಬರುತ್ತೆ ಸರ್. ಇದು ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು 325 ಹೇಳ್ತಾ ಇದೀವಿ. ನೀವು ವೀಕ್ಷಕರನ್ನ ಬಂದರೆ 295 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಫ್ರೆಶ್ 5 ವರ್ಷ FC. ಹೌದಾ? ಹೌದು. ಓಕೆ, SX4 ಸರ್? ಸರ್ SX4 2010 ಮಾಡಲ್, ZXi ಸರ್. ಇದು ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಇವಾಗ ತಾನೇ ಜಸ್ಟ್ ಬಂದಿದೆ. ವಾಶ್ ರಬ್ಬಿಂಗ್ ಏನಾಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಇದು ಸಹ ನಿಮಗೆ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಸರ್. ಇದು 2010 ಸೆಕೆಂಡ್ ಫುಲ್ ಫೀಚರ್ಸ್ ಇದೆ ಸರ್. ಇದು ಸ್ಟೇರಿಂಗ್ ಮೌಂಟ್ ಬಟನ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಅದೇ ಡಿಫಾಗರ್ ಎಲ್ಲ ಬರುತ್ತೆ ಸರ್. ಓಕೆ, ಇದಕ್ಕೆ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 3 lakh ಇದೆ. ನಮ್ಮ ಶೋರೂಮಿಗೆ ಬರಲಿ 2,65,000 ಫೈನಲ್ ಮಾಡ್ಕೊಡ್ತೀನಿ. 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್, ಚಾಲೆಂಜಿಂಗ್ ಪ್ರೈಸಲ್ಲಿ. ಫಿಯಟ್ ಲೀನಿಯಾ ಇಮಿಷನ್ ಸರ್. ಇದು ಟರ್ಬೋ ಪೆಟ್ರೋಲ್, 2011 ಥರ್ಡ್ ಓನರ್ ಆಗಿದೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಇಂಟೀರಿಯರ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಲೆದರ್ ಅಪ್ಪಲ್ಸರಿ ಇದೆ. ಒಳ್ಳೆ ಇಂಪೋರ್ಟೆಡ್ ಲೆದರ್ ಸೀಟ್ಸ್ ಇದೆ. ತುಂಬ ಚೆನ್ನಾಗಿದೆ ಸರ್. ಇದು ಪೆಟ್ರೋಲ್. ಇದು ಡಿಕ್ಕಿ ಸ್ಪೇಸು, ರೂಮ್, ಹಿಂಗೆ ಲೆಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಫುಲ್ ಕಂಫರ್ಟೇಬಲ್ ಇರುತ್ತೆ. ಲಕ್ಸುರಿಯಸ್ ಫೀಲಿಂಗ್ ಇದೆ. ಮಾರ್ಕೆಟ್ ಮ್ಯಾಗ್ ವೀಲ್ ಸರ್ ಇದು? ಇಲ್ಲ ಸರ್, ಕಂಪ್ನಿ ಇದೆ ಸರ್. ಫಿಯಟ್ ಕಂಪ್ನಿ ಇದೆ ಸರ್. ಅದು ಒಂದು ಡಿಸೈನ್. ಹೌದು. ಇದೇನು ಪ್ರೈಸ್ ಕೊಟ್ಟು ಸರ್? ಮಾರ್ಕೆಟಲ್ಲಿ 2.5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ. ಹೊಸ ಜಾಗ, ಹೊಸ ಶೋರೂಮ್ ಇದ್ದು ನಮ್ಮದು. 1,95,000 ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಇಡೀ ಮಾರ್ಕೆಟ್ ಹುಡುಕಿದ್ರು ಈ ಪ್ರೈಸಿಗೆ ಸಿಗಲ್ಲ ಸರ್. 1,95,000 ಲಕ್ಸುರಿ ವೆಹಿಕಲ್ ಕೊಡ್ತಾ ಇದೆ. ಅದು ಟಾಪ್ ಎಂಡ್ ಮಾಡಲು ಸರ್. ಹೋಂಡಾ ಸಿಟಿ ತುಂಬ ಜನ ಡೀಸೆಲಲ್ಲಿ ಹುಡುಕ್ತಾ ಇರ್ತಾರೆ. ಅದರಲ್ಲೂ ಟಾಪ್ ಎಂಡ್ ಬೇಕು ಅಂತ ಹೇಳ್ತಾರೆ. ಇದು ಸನ್ರೂಫ್ ಇದೆ, ನೀವು ತೋರಿಸಿ. 80% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2014 ಸೆಕೆಂಡ್ ಓನರ್, ಡೀಸೆಲ್, 20+ ಮೈಲೇಜ್ ಬರುತ್ತೆ. ಇದನ್ನು ನಿಮಗೆ ಮಾರ್ಕೆಟಲ್ಲಿ ಸನ್ರೂಫ್ ಇರೋ ವೆಹಿಕಲ್ ನಿಮಗೆ 6 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ 5,35,000 ಫೈನಲ್ ಟು ಫೈನಲ್ ಕೊಡ್ತೀನಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ನಿಸಾನ್ ಸನ್ನಿ 2013 ಮಾಡಲು, ಸೆಕೆಂಡ್ ಓನರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಮ್ಯಾಗ್ ವೀಲ್ ಇದೆ, ABS. ಇದು ಅಷ್ಟೇ ಸರ್. ಫುಲ್ ಫೀಚರ್ಸ್ ಇದೆ ಸರ್ ಇದರಲ್ಲಿ. ತುಂಬ ಚೆನ್ನಾಗಿದೆ. ಇದು 3,40,000 ಸರ್. ಒಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ವೀಕ್ಷಕರ ಬಂದರೆ 330 ಫೈನಲ್ ಮಾಡ್ಕೊಡ್ತೀನಿ. ಅದು ಒಳ್ಳೆ ಲಾಂಗ್ ಗಾಡಿ, ಫುಲ್ ಲಾಂಗ್ ಲಕ್ಸುರಿಯಸ್, ಒಳ್ಳೆ ಸ್ಪೇಸ್ ಇದೆ ಸರ್. ಲಾಸ್ಟ್ ಟೈಮ್ ನಾನು ಡಿಕ್ಕಿಲ ಮಲ್ಕೊಂಡ್ಬಿಟ್ಟಿದ್ದೆ. ಹೌದು. ನೆಕ್ಸ್ಟ್ ಸರ್ ಹಾಗೆ ಸರ್, ತುಂಬ ಜನ CNG ವೆಹಿಕಲ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಇದು ಡಬಲ್ ಮೈಲೇಜ್ ಬರುತ್ತೆ ನಿಮಗೆ. 2011 64,000 ರಿಕಾರ್ಡೆಡ್ ಮೈಲೇಜ್ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. CNG ಮಾತ್ರನಾ ಅಥವಾ CNG ಪೆಟ್ರೋಲ್ ಬೋತ್ ಇದೆ? ಎರಡು ಇದೆ ಸರ್. 2 ರನ್ನಿಂಗ್ ಇದೆ.
ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಇದ್ರದ್ದು. ಇದೇನು ಪ್ರೈಸ್ ತುಂಬ ಚೆನ್ನಾಗಿದೆ. 2,25,000 ಫೈನಲ್ ಮಾಡ್ಕೊಡ್ತೀನಿ. ಸಿ ಎನ್ ಜಿನೇ 40,000 ರೂಪಾಯಿ ಇದೆ ಸರ್, ವಿತ್ RC ಅಪ್ರೂವಲ್ ಇದೆ ಇದು. ಹಾಗೆ ರೆಡ್ ಕಲರ್ ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಹಾಗೆ. ಸರ್ ಇದು 2009 ಸೆಕೆಂಡ್ ಓನರ್ ಶಿಫ್ಟ್ ಡಿಸೈರು. ಫ್ರೆಶ್ FC ಇದೆ ಸರ್, ನಿಮಗೆ ಫ್ರೆಶ್ FC ಎಲ್ಲ ಮಾಡ್ಕೊಡ್ತೀನಿ. ಓಕೆ 80% ಟೈರ್ ಇದೆ, 20+ ಮೈಲೇಜ್ ಬರುತ್ತೆ. VDI ಇದು ಡೀಸೆಲ್ 2009 ಸೆಕೆಂಡ್ ಓನರ್. ಪ್ರೈಸು ಇದು ಫ್ರೆಶ್ FC ಮಾಡಿಸಿ ನಿಮಗೆ 280 ಕೊಡ್ತೀನಿ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2008 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಶೋರೂಮ್ ಮೇಂಟೆನೆನ್ಸ್ ಇದೆ. ಇದು ಸಹ ನಿಮಗೆ ಫ್ರೆಶ್ FC 5 ವರ್ಷ FC ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ಇಂಟೀರಿಯರ್ ಫ್ಯಾಬ್ರಿಕ್ ಸೀಟ್ ಕುಷನ್ ಇದೆ, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಇದೆ. ಇಂಟೀರಿಯರ್ ತೋರಿಸಿ ಒಂದ್ಸತಿ, ತುಂಬ ಚೆನ್ನಾಗಿದೆ ಸರ್. ಎಲ್ಲೂ ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ. ನಿಮಗೆ ಸ್ಪೈಲರ್ ಕೂಡ ಸಿಗುತ್ತೆ ಇದರಲ್ಲಿ ಡಿಕ್ಕಿ ಮೇಲೆ. ಸೊ ಪ್ರೀಮಿಯಂ ಲುಕ್ ಅಲ್ಲಿ ರೆಡಿ ಇದೆ ಗಾಡಿ. ಸೊ ಇದೆಷ್ಟು ಮೈಲೇಜ್ ಬರ್ಬೋದು ಸರ್ ಇದು? ಸರ್ ಇದು 15 to 16 ಬರುತ್ತೆ ಸರ್. ಪೆಟ್ರೋಲ್ ಸಿಟಿ ಹೈವೇಲಿ ನಿಮಗೆ ಜಾಸ್ತಿ ಬರುತ್ತೆ. ಓಕೆ ಏನು ಪ್ರೈಸ್ ಕೊಟ್ಟು ಮಾಡಿರೋದು ಸರ್? 2 ಲಕ್ಷ ಹೇಳ್ತಾ ಇದೀವಿ ಸರ್. ವೀಕ್ಷಕರು ಬಂದರೆ ಇನ್ನೊಂದು 5,000 ನಿಷೇಬಲ್ ಮಾಡ್ಕೊಡ್ತೀನಿ. ಯಾಕಂದ್ರೆ FC ಇನ್ಶೂರೆನ್ಸ್ಗೆ 20-25,000 ಮಾಡ್ಕೊಡ್ತಾ ಇದೀವಿ ಸರ್. ಸರ್ ಹೋಂಡಾ ಅಕಾರ್ಡ್ ಸರ್, ಇದು 2013 ವೆಸ್ಟ್ ಬೆಂಗಾಲ್ ಪಾಸಿಂಗು ವಿತ್ ಸನ್ರೂಫ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಮ್ಯಾಗ್ವೀಲ್ ಇದೆ. ಒಂದ್ಸತಿ ಟೈರ್ ಪ್ರೊಫೈಲ್ ತೋರಿಸಿ. ಇಂಟೀರಿಯರ್ ಅಂತೂ ಸೂಪರ್ ಸರ್, ಮಾತಾಡಂಗೆ ಇಲ್ಲ. ನಿಮಗೆ BMW RD ಕಾರ್ ಫೀಲಿಂಗ್ ಬರುತ್ತೆ ಇಂಟೀರಿಯರಲ್ಲಿ. ನೀವು ಒಳಗೆ ಕುತ್ಕೊಂಡ್ಬಿಟ್ರೆ ನೋಡ್ತಾ ಇದ್ರೆ ಸಖತ್ತಾಗಿದೆ ಸರ್. ಒಳ್ಳೆ ಸ್ಪೇಸ್ ಇದೆ, ಸನ್ರೂಫ್ ಇದೆ, ತುಂಬ ಚೆನ್ನಾಗಿದೆ ಸರ್. ಹೊಸ ಗಾಡಿ ನಿಮಗೆ 20 lakhs ಇದೆ ಸರ್ ಇದು. ಓಕೆ ಸೊ ನೀವೇನು ಕೊಟ್ಟು ಮಾಡಿದ್ರಿ ಸರ್? 475ಗೆ ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತೀನಿ ಸರ್. ನಿಮಗೆ ವಿತ್ ಕೆ ಮಾಡ್ಕೊಡೋದ್ರೆ 6 ಲಕ್ಷ ಕೊಡ್ತೀನಿ ಸರ್. ಈ ಸ್ಕಾರ್ಪಿಯೋ ಎಮ್ಮಕ್ ಇದು ಹೈಬ್ರಿಡು VLX ಮೀನ್ಸ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಮಾಡಲು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್, ಏನು ಮಾತಾಡೋಂಗಿಲ್ಲ. ಈ ಸ್ಟಿಕ್ಕರ್ ಮಾತ್ರ ಇದು ಹೋಗಿದೆ, ಇದು 1500 ಏನೋ ಇದು ಸ್ಟಿಕ್ಕರ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಮುಗೀತು. ಅದು ಬಿಸಿಲಿಗೆ ಹೋಗಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಇದು. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಕ್ಕೆ ಅಪ್ ಟು ಡೇಟ್ ಸರ್, ಎಲ್ಲ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಸೇಮ್ ಪ್ರೈಸ್ ಫುಲ್ ಟಾಪ್ ಎಂಡ್ ಸರ್. ಈ ಕಂಡೀಷನ್ ಇರೋ ವೆಹಿಕಲ್ ನಿಮಗೆ ಮಾರ್ಕೆಟಲ್ಲಿ ಶೋರೂಮ್ ಹಿಸ್ಟ್ರಿ ಇರೋದು ವೆಹಿಕಲ್ 5.25 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್ 4,35,000 ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸಲ್ಲಿ ಸರ್. ಹೋಂಡಾ CR-V ಇದು ಫುಲ್ SUV ಸರ್, ಫುಲ್ ಟಾಪ್ ಎಂಡ್ ಮಾಡಲಿದ್ದು. ಫ್ಯಾನ್ಸಿ ನಂಬರ್ ಇದೆ, ಫ್ಯಾನ್ಸಿ ನಂಬರ್, ಫ್ಯಾನ್ಸಿ ಅಲೈ ವೀಲ್ಸ್ ಇದೆ, ತುಂಬ ಚೆನ್ನಾಗಿದೆ. ವಾಶ್ ರಬ್ಬಿಂಗ್ ಪಾಲಿಶ್ ಒಂದು ಆಗಿಲ್ಲ. ಅದು ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ ಅದನ್ನು ನಿಮಗೆ ಮಾಡ್ಕೊಡ್ತೀನಿ. 2007 ಮಾಡಲು, ಫ್ರೆಶ್ FC ಎಲ್ಲ ಇದೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಓಕೆ ಪ್ರೈಸು ಸರ್ ಇದು 325 ಹೇಳ್ತಾ ಇದೀವಿ. 3 lakhಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಹಾಗೆ ವೈಟ್ ಕಲರ್ i20 ಇದೆ, ಅವಾಗಲೇ ಒಂದು i20 ನೋಡಿದೆ ಸರ್. ತುಂಬ i20 ಇದೆ ಸರ್. i20 3-4 i20 ಇದೆ, 4-5 ಬಲೆನೋ ಇದೆ, ಶಿಫ್ಟ್ 5-6 ಶಿಫ್ಟ್ ಇದೆ, ತುಂಬ ಗಾಡಿಗಳಿದೆ ಸರ್. 2020 ಮಾಡಲು, ಸಿಂಗಲ್ ಓನರು, ಸ್ಪೋರ್ಟ್ಸ್ ಆಪ್ಷನಲ್ಲಿ, ಏರ್ ಬ್ಯಾಗ್, ABS, ಮ್ಯಾಗ್ವೀಲು, ಆಂಡ್ರಾಯ್ಡ್ ಸಿಸ್ಟಮು ಎಲ್ಲ ಬರುತ್ತೆ. 75,000 ರನ್ ಆಗಿದೆ, ಸಿಂಗಲ್ ಓನರ್ ಸರ್ ಇದು. ಸೊ ಇಂಟೀರಿಯರ್ ಅಷ್ಟೇ ಸಕ್ಕತ್ತಾಗಿದೆ. ಹೌದು. ಸೊ ಬ್ಲ್ಯಾಕ್ ಲೆದರ್ ಸೀಟಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿ ಸರ್? ಮಾರ್ಕೆಟಲ್ಲಿ 7 ಲಕ್ಷ ಇದೆ, 6,60,000 ಫೈನಲ್ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಬೇಕಾದವರು ಫಸ್ಟ್ ಪಾರ್ಟಿ ಮಾಡ್ಕೊಳ್ಳಿ ಸರ್. ಓಕೆ ಸೊ ಅಂದರೆ ಇದು ಯಾವ ಮಾಡಲ್ ಹೇಳಿದ್ರಲ್ಲ? 20 ಮಾಡಲು, 2020 ಮಾಡಲು. ಹೌದು ಕಡಿಮೆಗೆ. ಹೌದು ಸರ್. ಓಕೆ ಅದು ಲೋನ್ ಬೇಕು ಅಂದರೆ ಲೋನು ಕೂಡ ಹೌದು. ಸರ್ ನೆಕ್ಸ್ಟ್ ನಿಶಾನ್ ಸರ್, ಮತ್ತೊಂದು ನಿಮಗೆ ನಿಸಾನ್ ಎಕ್ಸ್ಟ್ರೈಲ್ ತುಂಬ ಚೀಪ್ ಬೆಲೆಯಲ್ಲಿ ಕೊಡ್ತೀನಿ. ಅದು 4 ಜನ ಸನ್ ರೂಫಲ್ಲಿ ನಿಂತ್ಕೊಬೋದು, ಅಷ್ಟು ಚೆನ್ನಾಗಿದೆ. ಫುಲ್ ಟಾಪ್ ಎಂಡ್ ಮಾಡಲಿದ್ದು, ಏರ್ ಬ್ಯಾಗ್, ABS ಅಲ್ಲಿ ಬರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡಿ ಎಷ್ಟು ಲಕ್ಸುರಿಯಸ್ ಇದೆ ಅಂತ ಹೇಳಿ. SUV ಟೈಪಲ್ಲಿ ಬರುತ್ತೆ ಇದು. ಓಕೆ ಮೈಲೇಜು ನಿಮಗೆ 18 ಬರುತ್ತೆ ಸರ್ ಡೀಸೆಲ್ ಇದು. 2006 ಮಾಡಲು, ಥರ್ಡ್ ಓನರು. ಓಕೆ ಇದೇನು ಪ್ರೈಸ್ ಕೊಟ್ಟು FC ಇನ್ನೂ 4 ವರ್ಷ ಇದೆ, ಬರೀ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ? ಹೌದು ಸರ್. i10 ಬೆಲೆಯಲ್ಲಿ ನಿಮಗೆ SUV ಟೈಪ್ ಸನ್ ರೂಫ್ ವೆಹಿಕಲ್ ಕೊಡ್ತಾ ಇದ್ದೀನಿ. ಅದು ಫುಲ್ಲಿ ಲೋಡೆಡ್ ಸರ್. FCV 500 ಇದೆ, 2012 ಓನರ್ ಮಾತ್ರ 4 ಆಗಿದೆ. W8 ಟಾಪ್ ಎಂಡ್ ಮಾಡಲು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ನಿಮಗೆ 6 ಲಕ್ಷ ಕಡಿಮೆ ಸಿಗಲ್ಲ ಸರ್. ಓಕೆ ಇದು ಶಿಫ್ಟ್ ಬೆಲೆಯಲ್ಲಿ XUV ಟಾಪ್ ಎಂಡ್ ಮಾಡಲು ಕೊಟ್ಬಿಡೋಣ. ಸೊ ಇದು ಎಷ್ಟಿದು? W8. ಹೌದೌದು. ಸೊ W8 ಇರುತ್ತೆ ಸರ್. ಇದು ಮೈಲೇಜ್ ಎಷ್ಟು ಬರ್ಬೋದು ಇದು? 13 ಬರುತ್ತೆ ಸರ್. ಓಕೆ ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಶಿಫ್ಟ್ ಬೆಲೆಯಲ್ಲಿ ಕೊಟ್ಬಿಡೋಣ, 4,90,000 ಕೊಟ್ಬಿಡೋಣ ಸರ್. 490ಕ್ಕೆ ಲೋನ್ ಆಗುತ್ತೆ ಸರ್, ಒಂದು 2.5-3 ಲಕ್ಷ ಲೋನ್ ಆಗುತ್ತೆ. ಸೊ ಮತ್ತೊಂದು XUV ಇದೆ, ಇದು ಸರ್ 2015 ಸೆಕೆಂಡ್ ಓನರ್, ಬರೀ 67,000 ಇದೆ. ಇದು W8, ಇದು ಟಾಪ್ ಎಂಡ್, ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ, ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಇದು. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ರೆ? ವಾಶ್ ಆ್ಯಂಡ್ ಡ್ರೈವ್ ಸರ್. ಮಾರ್ಕೆಟಲ್ಲಿ 8.5 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್ 7,85,000 ಕೊಡ್ತೀನಿ. ಚೆಕ್ ಮಾಡ್ಕೊಂಡು ಬರಲಿ. 15 ಅದರಲ್ಲೂ ಮಾರ್ಕೆಟಲ್ಲಿ ನಿಮಗೆ 1.5 ಲಕ್ಷ ಹೊಡಿರುತ್ತೆ ವೆಹಿಕಲ್ಸು. ಇದು ಜಸ್ಟ್ 67,000 ಹೊಡಿದೆ. ಇದು ಅದು ಯಾವ ಮಾಡಲ್ ಹೇಳಿದ್ರಲ್ಲ? ಇದು 12. ಅವಾಗಲೇ ಲೋ ಬಜೆಟ್ XUV ಗಾಡಿಗಳು ತೋರಿಸಿದ್ವಿ, ಮತ್ತೆ ಚಿಕ್ಕ ಬಜೆಟ್ ಗಾಡಿಗಳು ತೋರಿಸಿದ್ವಿ. ಅದಾದ್ಮೇಲೆ ನಿಮಗೆ ಪ್ರೀಮಿಯಂ ವೆಹಿಕಲ್ ಜೊತೆಲಿ ಮಿಕ್ಸಿಂಗ್ ಅಲ್ಲಿ ತೋರಿಸ್ತೀವಿ. ಇವಾಗ ನೋಡ್ತಾ ಇದ್ದೀರಾ ನಿಮಗೆ ಸ್ವಿಫ್ಟ್ ಬಲೆನೋ ಸರ್. ಇದು ಸ್ವಿಫ್ಟ್ ಬಲೆನೋ ನ್ಯೂ ಮಾಡಲ್ ಅಂತ ಹೇಳ್ಬೋದು. ಜಸ್ಟ್ ಎಷ್ಟು ತಿಂಗಳು ಓಲ್ಡ್ ಗಾಡಿ ಸರ್? 6 months ಓಲ್ಡ್ ಸರ್. ಅಷ್ಟೇ, 6 ತಿಂಗಳು ಒಳಗೆ. ಹೌದು ಸರ್.
ನೋಡಿ 6 ತಿಂಗಳು ಹಳೆ ಗಾಡಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಕಿಲೋಮೀಟರ್ ಕೇಳಿ ಸರ್ ಎಷ್ಟು ಓಡಿದೆ ಅಂತ ಹೇಳಿ. ಎಷ್ಟು ಹೊಡಿದೆ ಹೇಳಿ ಸರ್? ಸರ್ ನೀವು ನೆಮ್ಮದೇ ಇಲ್ಲ ಸರ್. 1300 ಕಿಲೋಮೀಟರ್ ಓಡಿದೆ ಸರ್. 1300 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. ಅಷ್ಟು ಕಡಿಮೆ? ಚೆಕ್ ಮಾಡಿಸ್ಕೊಳ್ಳಿ ಶೋರೂಮ್ ಅಲ್ಲಿ. ಇಷ್ಟು ಕಡಿಮೆ ಕೊಟ್ಬಿಟ್ಟಿದ್ದಾರೆ. ಹೌದು. ಸೊ ನೋಡಿ ಆಲ್ಮೋಸ್ಟ್ ಏನ್ ಟೈರ್ ಕಂಡೀಷನ್ 100% ಸರ್ ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ ಸರ್. ಅಷ್ಟೇ. ಹೌದು. ವಿತ್ CNG 2024 ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲು ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾನ್ಯುವಲ್, ಬರೀ 1300 ಕಿಲೋಮೀಟರ್ ಓಡಿದೆ. ಇದು ಸರ್ ಈಗ ಬರ್ತಾ ಇದೆ ಸರ್. ಬರ್ತಾನೆ ಇರುತ್ತೆ ಸರ್ ಇನ್ನೂ ಗಾಡಿಗಳು, ತುಂಬಾ ಗಾಡಿ ಇದೆ. ಟೊಯೋಟಾ ಆಲ್ಟಿಸ್ ಸರ್ ಇದು. ಓಕೆ, ಅದ್ರ ಬಗ್ಗೆ ಬರ್ತೀನಿ. ಇದು ಕ್ಲಿಯರ್ ಮುಗಿಸ್ಕೊಳ್ಳೋಣ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ತುಂಬಾ ಕಡಿಮೆ ಓಡಿರೋದು, ಜಸ್ಟ್ 6 ಮಂತ್ ಓಲ್ಡ್ ಗಾಡಿ. ಸೊ ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ ಸರ್? ಹೊಸ ಗಾಡಿ ನಿಮಗೆ 11,80,000 ಇದೆ ಸರ್. 12 ಲಕ್ಷ ಅನ್ಕೊಳ್ಳಿ ಸರ್. ಓಕೆ, ನಿಮಗೆ ಶೋರೂಮ್ ಇಂದ 3 ಲ್ಯಾಕ್ ಬಿಟ್ಟು ಕೊಟ್ಬಿಡೋಣ ಸರ್. ಅದು ಜಸ್ಟ್ 1,300 ಕಿಲೋಮೀಟರ್ ಓಡಿರೋದು, 1,500 ಕಿಲೋಮೀಟರ್ ಲೆಕ್ಕ ಇಟ್ಕೊಳ್ಳಿ ಸರ್. ನೀನು 6 ತಿಂಗಳು ಓಲ್ಡ್ ಗಾಡಿ ನೀವು ಇದು ಮಾಡಿದ್ರೆ 3 ಲಕ್ಷ ಮಿಕ್ಕಿಸ್ಬೋದು ನೀವು. ಹೌದೌದು ಸರ್. ಇದು 2020, ಇದು ಮ್ಯಾನುವಲ್, ಇದು ಆಟೋಮೆಟಿಕ್. ಇದು ಪ್ರೊಜೆಕ್ಟರ್ ಲೈಟ್ಸ್ ಎಲ್ಲ ಬರುತ್ತೆ, ಆಪ್ಷನಲ್. ಇದು ಫುಲ್ ಟಾಪ್ ಎಂಡ್ ಮಾಡಲು ಆಟೋಮೆಟಿಕ್, ಬರೇ 35,000 ಹೊಡಿದೆ, ಸಿಂಗಲ್ ಓನರ್, 2020 ಮಾಡಲು. ಇದಕ್ಕೆ ಪ್ರೈಸ್ ಕೊಟ್ಟು ಸರ್ ಮಾರ್ಕೆಟಲ್ಲಿ ನಿಮಗೆ ಈ ಟೆಸ್ಟಲ್ಲಿ ಇರೋದು ಕಡಿಮೆ ಹೊಡಿರೋದು 775 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ, 7 ಲ್ಯಾಕಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಪ್ರೈಸಿಗೆ ಎಲ್ಲೂ ಸಿಗಲ್ಲ ಮಾರ್ಕೆಟಲ್ಲಿ ಇಷ್ಟು ಕಡಿಮೆ ಹೊಡಿರೋದು ಸರ್. ಇದನ್ನು ಆಟೋಮೆಟಿಕ್ ಸರ್. 2000 ಸರ್ ಕಲರ್ ಆಪ್ಷನ್ ಕೂಡ ಸಿಕ್ಬಿಡುತ್ತೆ. ಯಾವ್ದು ವೈಟ್, ಗ್ರೇ, ಬ್ಲೂ, ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ ಸರ್. ಮಲ್ಟಿ ಕಲರ್ಸ್ ಯಾವ್ದು ಬೇಕಾದ್ರೂ ಸಿಗುತ್ತೆ. ಇವತ್ತು ನಮ್ಮ ಹತ್ರ ಫುಲ್ ಸ್ಟಾಕ್, ಭರ್ಜರಿ ಸ್ಟಾಕ್ ಇದೆ. ಲೋ ಬಜೆಟ್, ಹೈ ಬಜೆಟ್, ಇದು ಅಲ್ಲದೆ ಇನ್ನೂ 50-100 ಗಾಡಿ ನಮ್ಮ ಹತ್ರ ಇದೆ. ಯಾವುದೇ ಗಾಡಿ ಬೇಕಾದ್ರೆ ಹೇಳಿ ಕೊಡೋಣ ಸರ್. ಓಕೆ, ಸೊ ಇದೇಳಿ ಸರ್. 2018 48,000 ಹೊಡಿದೆ. ಇದು ಕೂಡ ನಿಮ್ಗೆ ಆಟೋಮೆಟಿಕ್. ಇದ್ರದ್ದು ಸಹ ನಿಮಗೆ ಶೋರೂಮಲ್ಲಿ ಎಷ್ಟು ಸಿಗುತ್ತೆ. 2018 ಸೆಕೆಂಡ್ ಓನರ್ ಆಗಿದೆ, ಆಟೋಮೆಟಿಕ್. ಇದು 6.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಆಗುತ್ತೆ ಸರ್. ಇದು ಸರ್ ನೆಕ್ಸ್ಟ್ ಟಾಟಾ ನೆಕ್ಸಾನಾ ಸರ್? ಟಾಟಾ ನೆಕ್ಸಾನ್ ಬರೀ 3,000 ಹೊಡಿದೆ ಸರ್. 2023 ಮಾಡಲು. ಇದು BH ಪಾಸಿಂಗ್ ಬರುತ್ತೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರುತ್ತಲ್ಲ, ಅವರಿಗೋಸ್ಕರ ಇದು ಬಂದಿರೋದು ಗಾಡಿ. 2023 ಮಾಡಲು. ನಂಬರ್ ಬೋರ್ಡ್ ಚೇಂಜ್ ಮಾಡ್ಬೇಕಾ? ನಂಬರ್ ಚೇಂಜ್ ಮಾಡಿಸಿದ್ರೆ ಮಾಡಿಸ್ಬೋದು, ಹೀಗೆ ಆದರೆ ಹೀಗೆ ಓಡಿಸ್ಬೋದು ಸರ್. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇದ್ರೆ ಹೀಗೆ ಓಡಿಸ್ಬೋದು. ಓಕೆ, ನೀವು ಬೇರೆ ನಾರ್ಮಲ್ ನಿಮ್ಮ ಥರ ನಮ್ಮ ಥರ ಆದರೆ ಅವರಿಗೆ KM ಮಾಡಿಸ್ಕೊಬೇಕು. ಅದು ಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಅದು ಮಾಡಿಸ್ಕೊಡೋಣ. ಡೀಟೇಲ್ಸ್ ನೋಡಿ. ಇದು 2023 ಮಾಡಲು, ವಿತ್ ಸನ್ ರೂಫು, ಆಟೋಮೆಟಿಕ್, ಪೆಟ್ರೋಲು, ಸಿಂಗಲ್ ಓನರ್, ಜಸ್ಟ್ 3,000 ಕಿಲೋಮೀಟರ್ ರನ್ ಆಗಿದೆ ಸರ್. ಆಟೋಮೆಟಿಕ್ ಪೆಟ್ರೋಲ್. ಹೌದು ಸರ್, ಕಡಿಮೆ ಹೊಡಿರೋದು ಸಿಂಗಲ್ ಓನರ್ಸ್ ಜಾಸ್ತಿ ಸರ್ ನಮ್ಮ ಹತ್ರ. ಸರ್ ಇದು ಕೆ ಪಾಸಿಂಗ್ ಇರ್ತಿದ್ರೆ ನಿಮಗೆ 12 ಲಕ್ಷ 11.5 ಲಕ್ಷ ಕಡಿಮೆ ಸಿಗಲ್ಲ. ಇದು ಆಸ್ ಇಟ್ ಇಸ್ ಕಂಡೀಷನ್ 8.5 ಲಕ್ಷ ಕೊಡ್ತೀನಿ ಸರ್. ಕೆ ಮಾಡಿಸ್ಕೊಡೋದ್ರೆ 9.5 ಮಾಡ್ಕೊಡ್ತೀನಿ ವಿತ್ ಸನ್ ರೂಫ್. ಸರ್ ಇಲ್ಲೊಂದು ಸ್ಯಾಂಡ್ರೋ ಬ್ಲಾಕ್ ಕಲರ್ ಇದೆ. ಏನ್ ಸರ್ ಬರೀ ಬ್ಲಾಕ್ ಕಲರ್ಗಳೇ ಜಾಸ್ತಿ ಸರ್? ಬಂದ್ರೆ ಒಂದೇ ಸತಿಗೆ ಬ್ಲಾಕ್ ಬರುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ಇವತ್ತು ಬ್ಲಾಕ್ ಬ್ಯೂಟಿಗಳು ತುಂಬಾ ಇದೆ, ಅದಕ್ಕೆ ನಾನು ಇವತ್ತು ಫುಲ್ ಬ್ಲಾಕ್ ಆಗೇ ಬಂದಿದ್ದೀನಿ. ಓಕೆ ಸರ್ ಇದು 2002 ಮಾಡಲು. ಓಕೆ, ಸಿಂಗಲ್ ಓನರ್, 4 ಬ್ರ್ಯಾಂಡ್ ನ್ಯೂ ಟೈರು, ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ 50,000 ಅಲೈವಿಲ್ಸ್ ಇದೆ. ಮ್ಯಾಮೋ ಸ್ಟೇರಿಂಗ್ ಇದೆ, ಲೆದರ್ ಕುಷನ್ ಇದೆ. ಇಂಟೀರಿಯರ್ ತೋರಿಸಿ ನೀವು. ಹೌದು, ಮತ್ತೆ ಈ 4 ಪವರ್ ವಿಂಡೋ ಇದೆ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ 2 ಪವರ್ ವಿಂಡೋ ಕೂಡ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ನಿಮಗೆ. ಇದು ಫ್ಯಾನ್ಸಿ ಹುಡುಗರಿಗೆ ಪೋರ್ಟ್ ಮಾಡಿಕೊಂಡು ಸೈಲೆನ್ಸರ್ ಮಾಡಿಫೈ ಓಡಿಸೋಕ್ಕೆ ಗಾಡಿ ತುಂಬ ಚೆನ್ನಾಗಿದೆ. ಸ್ಪೈಲರ್ ಇದೆ, ಎಲ್ಲ ಇದೆ ಸರ್. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. ಏನು ಪ್ರೈಸ್ ಕೊಟ್ಬಿಟ್ಟಿದೆ ಸರ್ ಇದಕ್ಕೆ? ಸರ್ ಈ ಥರ ಮಾಡಿಫೈ ಆಗಿರೋದು, ಇಷ್ಟು ಥರ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋದು ನಿಮಗೆ 1,30,000 1,25,000 ಕಡಿಮೆ ಸಿಗಲ್ಲ. ಅದು ಸಿಂಗಲ್ ಓನರ್ ವೆಹಿಕಲ್. 1,10,000 ಫೈನಲ್ ಕೊಡ್ತೀನಿ ಸರ್. 1,10,000ಕ್ಕೆ ಇನ್ನು ಎದುರುಗಡೆ ಬರ್ರಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡೋಣ. ಅದು ಬ್ರ್ಯಾಂಡ್ ನ್ಯೂ ಟೈರ್ಸ್ಗಳು ವಿತ್ ಮ್ಯಾಗ್ವಿಲ್. ಹೌದು ಸರ್. ಸ್ಟೇರಿಂಗ್ 7,000 ರೂಪಾಯಿ ಸ್ಟೇರಿಂಗ್ ಇದೆ ಸರ್. ಹೌದು, ಫುಲ್ ಫ್ಯಾನ್ಸಿ ಇದೆ, ಸಿಂಗಲ್ ಓನರ್ ಸರ್. ಮಿಸ್ ಮಾಡ್ಕೋಕೆ ಹೋಗ್ಬೇಡಿ, ಎರಡು ತುಂಬಾ ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಗುರುಗಳೇ. ಸೊ ಅದಾದ್ಮೇಲೆ ಪೋಲೋ ಲವರ್ಸ್ಗೆ ಸಿಲ್ವರ್ ಕಲರ್ ಪೋಲೋ ಇದೆ ಸರ್. 2013 ಮಾಡಲು, ಟ್ರೆಂಡ್ ಲೈನು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 80% ಟೈರ್ ಇದೆ, ಪೆಟ್ರೋಲ್ ವರ್ಷನ್ ಇದೆ, ಸೆಕೆಂಡ್ ಓನರ್ ಆಗಿದೆ. ಸೊ ಬಾಡಿ ಲೈನ್ ನೋಡ್ಕೊಳ್ಳಿ, ಇಂಟೀರಿಯರ್ ನೋಡ್ಕೊಳ್ಳಿ. ಇಂಟೀರಿಯರ್ ಅಷ್ಟೇ ತುಂಬಾ ಕ್ಲೀನ್ ಆಗಿದೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಸೊ ಎಲ್ಲೂ ರಾಜ್ಗೆ ಚೀಲ ಕ್ಲೀನ್ ಆಗಿದೆ. ಸೊ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 15-16 ಬರುತ್ತೆ ಸರ್. ಓಕೆ, ಪ್ರೈಸ್ ಏನು ಕೊಟ್ಟಿದ್ದೀರಾ ಸರ್? ಇದು 375 ಹೇಳ್ತಾ ಇದ್ದೀವಿ. ವೀಕ್ಷಕರನ್ನ ಬಂದರೆ 350ಗೆ ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಸೊ ಮತ್ತೊಂದು ಸ್ಟ್ಯಾಂಡ್ರೋ ಸರ್? ಹೌದು ಸರ್. ತುಂಬ ಜನ ಕೇಳ್ತಾ ಇರ್ತಾರೆ ಸರ್, 2 ವೀಲರ್ ಬಜೆಟಲ್ಲಿ ನಮಗೆ ಕಾರ್ಗಳು ಕೊಡಿ ಅಂತ ಹೇಳಿ. ಅದಕ್ಕೆ ಅವರಿಗೋಸ್ಕರನೇ ಇವತ್ತು ಸ್ವಲ್ಪ ಕಾರ್ಗಳು ತರಿಸಿದ್ದೀನಿ ಸರ್. ಇದು ಅಷ್ಟೇ ನಿಮಗೆ 2000 ಮಾಡಲು ಸರ್. ಒರಿಜಿನಲ್ ಪೈಂಟಲ್ಲಿದೆ ಸರ್, ನೀವು ನೋಡಿ ಚೆಕ್ ಮಾಡಿ. ಒರಿಜಿನಲ್ ಪೈಂಟಲ್ಲಿದೆ, 4 ಹೊಸ ಟೈರ್ ಇದೆ. ಫುಲ್ ಇಂಟೀರಿಯರ್ ನೋಡಿದ್ರೆ ನೀವು ಶೋರೂಮಿಂದ ಹೆಂಗೆ ಬಂದಿದೆ ಆ ಟೆಸ್ಟಲ್ಲಿದೆ ಸರ್. FC 27 ತನಕ FC ಇದೆ. ಇದು ನಾರ್ಮಲ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಸರ್.
ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ ಇದೆ. ಪ್ರೈಸು ಸರ್ 95,000 ಹೇಳ್ತಾ ಇದೀವಿ ಸರ್, 90,000 ಫೈನಲ್ ಮಾಡ್ಕೊಡ್ತೀವಿ. 90,000ಕ್ಕೆ 90,000 ಫೈನಲ್ ಮಾಡ್ಕೊಡ್ತೀವಿ ಸರ್. 2 ವೀಲರ್ ತೊಗೊಳಕ್ ಬದಲು ಇದು ತೊಗೊಬೋದು ಸರ್. ಆರಾಮಾಗಿ 5 ಜನ ಹೋಗ್ಬೋದು, ನೆರಳಲ್ಲಿ ಸೇಫ್ಟಿಯಾಗಿ ಹೋಗ್ಬೋದು ಸರ್. ತುಂಬ ಜನ ಮೈಲೇಜ್ ಗಾಡಿ ಬೇಕು ಅಂತ ಹೇಳ್ತಾರೆ. ಇದು ನಿಸಾನ್ ಮೈಕ್ರಾ ಫುಲ್ ಟಾಪ್ ಎಂಡ್ ಮಾಡಲು 20+ ಮೈಲೇಜ್ ಬರುತ್ತೆ. ಆರಾಮಾಗಿ ನಿಮಗೆ 23 ಅಂತೂ ಬಂದೇ ಬರುತ್ತೆ. ಬಟನ್ ಸಿಸ್ಟಮ್, ಬಟನ್ ಪುಷ್ ಸ್ಟಾರ್ಟ್ ಇದೆ, ಲೆದರ್ ಸೀಟ್ ಇದೆ, ತುಂಬ ಚೆನ್ನಾಗಿದೆ ಸರ್. ಫ್ಯಾನ್ಸಿ ಕಲರು, ವಾಶ್ ಆ್ಯಂಡ್ ಡ್ರೈವ್ ಅಷ್ಟೇ ಸರ್, ತುಂಬ ಚೆನ್ನಾಗಿದೆ. 80% ಟೈರ್ ಇದೆ. ಇದು ಡೀಸೆಲ್. ಓಕೆ, ಡೀಸೆಲ್ ಡೀಸೆಲ್ ಸರ್. ಡೀಸೆಲ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ. ಹೌದು. ಸೊ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಸರ್ ಮಾರ್ಕೆಟಲ್ಲಿ ಈ ಟೆಸ್ಟಲ್ಲಿರೋ ವೆಹಿಕಲ್ ಟಾಪ್ ಎಂಡ್ ನಿಮಗೆ 3,25,000 ಹೇಳ್ತಾರೆ. ಪೆಟ್ರೋಲ್ ಗಾಡಿನೇ ಇದು. ನಾನು ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಇದಕ್ಕೂ ಸುಮ್ಮನೆ ಲೋನ್ ಮಾಡ್ಕೊಡ್ತೀರಲ್ಲ? 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಮತ್ತೆ ಚವರ್ಲೆಟ್ ಸರ್? ಸರ್ ಚವರ್ಲೆಟ್ ಬೀಟ್ 2010 ಮಾಡಲು LT, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಕೂಡ ಬರುತ್ತೆ, 80% ಟೈರ್ ಇದೆ, ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಯಾವುದು ಏನು ಒಂದು ಪೀಸ್ ರೀಪ್ಲೇಸ್ ಇಲ್ಲ. ತುಂಬ ಸಿಂಗಲ್ ಡೆಂಟ್ ಸ್ಕ್ರಾಚ್ ಇಲ್ಲ ಸರ್ ವೆಹಿಕಲಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ಥರ ಇರೋ ಟೇಸ್ಟಲ್ಲಿ ಮಾರ್ಕೆಟಲ್ಲಿ ನಿಮ್ಗೆ 2 ಲಕ್ಷ ಹೇಳ್ತಾರೆ ಸರ್. 1,65,000 ಫೈನಲ್ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸಲ್ಲಿ. ಸ್ಯಾಂಟ್ರೋ ತೊಗೊಳಕ್ಕೆ ಹೋದರೆ 10 ಮಾಡಲು 2 ಲಕ್ಷ ಇದೆ. 165 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 2005 ಮಾಡಲ್ ಸಿಂಗಲ್ ಓನರ್ ವ್ಯಾಗನರ್ LXi, AC ಪವರ್ ಸ್ಟೇರಿಂಗ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಿಂದ್ಗಡೆ ಡಿಕ್ಕಿ ಇದು ಗ್ಲಾಸಲ್ಲಿ ಅಪ್ಪು ಸರ್ ಫೋಟೋ ಇದೆ, ಅದು ತೋರಿಸಿ. ಗಾಡಿ ತುಂಬ ಚೆನ್ನಾಗಿದೆ, ತುಂಬ ಫ್ಯಾನ್ಸಿ ಕಲರು. ಯಾರಾದರೂ ಬೇಕಂದರೆ ಬೇಗ ಬಂದು ತೊಗೊಳ್ಳಿ. ಲೋ ಮೇಂಟೆನೆನ್ಸ್ ವೆಹಿಕಲ್ಲು, ನಿಮಗೆ 2 ವೀಲರ್ ಸ್ಪ್ಲೆಂಡರ್ ಮೇಂಟೆನೆನ್ಸ್ ಮಾಡೋದಂಥ ಥರ ಆಗುತ್ತಿದ್ದು. ಲೆದರ್ ಸೀಟ್ಸ್ ಇದೆ, ಎಲ್ಲ ಇದೆ ಸರ್, ತುಂಬ ಚೆನ್ನಾಗಿದೆ. ಸಿಂಗಲ್ ಓನರು ಈ ಮಾಡಲಲ್ಲಿ ಎಲ್ಲಿ ಸಿಗುತ್ತೆ ಸರ್ ನಿಮಗೆ? ಸರ್ ಫೋಟೋ ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿರೋದು ಸರ್? 1,38,000 ಹೇಳ್ತಾ ಇದ್ದೀವಿ. ನೀವು ವೀಕ್ಷಕರ ಬಂದರೆ 1,30,000 ಫೈನಲ್ ಮಾಡ್ಕೊಡೋಣ ಸರ್. ಮೈಲೇಜ್ ಎಲ್ಲರಿಗೂ ಗೊತ್ತಾರ ಸರ್. ಆಲ್ಟೋ ವ್ಯಾಗನರ್ ಏನು ಬರುತ್ತೆ ಅಂತ 18+ ಬರುತ್ತೆ ಸರ್. ಸರ್ ಸುಮಾರು ಜನ ಕೇಳ್ತಾ ಇರ್ತಾರೆ ಸರ್, ನಮಗೆ ಡ್ರೈವಿಂಗ್ ಕಲಿಯೋಕ್ಕೆ ಒಂದು ಲೋ ಬಜೆಟಲ್ಲಿ ಗಾಡಿ ಬೇಕು, ಅದರಲ್ಲಿ ಮೈಲೇಜು ಬೇಕು ಅಂತ ಕೇಳ್ತಾರೆ. ಅಂಥವ್ರಿಗೆ ಇವತ್ತು ನಮ್ಮ ಹತ್ರ ಒಂದು ಗಾಡಿ ತೋರಿಸ್ತಾ ಇದ್ದೀವಿ. 2009 ಮಾಡಲ್ ಚವರ್ಲೆಟ್ ಸ್ಪಾರ್ಕ್, AC ಪವರ್ ಸ್ಟೇರಿಂಗ್ ಬರುತ್ತೆ, 20+ ಮೈಲೇಜ್ ಬರುತ್ತೆ. ಇದು FC ಲ್ಯಾಪ್ಸ್ ಆಗಿದೆ. ಆ್ಯಸ್ ಇಟ್ ಈಸ್ ಕಂಡೀಷನ್ ಕೊಟ್ಬಿಡೋಣ ಸರ್ ಇದು. ಏನು ಪ್ರೈಸ್ಗೆ ಸರ್? 1,15,000 ಕೊಟ್ಬಿಡೋಣ. FC ಮಾಡಿಸಿದ್ರೆ 1,25 ಕೊಡೋಣ. ಆ್ಯಸ್ ಇಟ್ ಈಸ್ ಆದರೆ 1,10 ಕೊಟ್ಬಿಡೋಣ ಸರ್. ಸರ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಲು ಲೋ ಬಜೆಟಲ್ಲಿ ಎಲ್ಲರಿಗೂ ಗೊತ್ತು, ಆಲ್ಟೋ ವ್ಯಾಗನರ್ ಏನು ಗಾಡಿ ಅಂತ ಹೇಳ್ಬಿಟ್ಟು. 2006 ಮಾಡಲು, AC ಪವರ್ ಸ್ಟೇರಿಂಗು, ಎಕ್ಸ್ಟ್ರಾ ಫಿಟ್ಟಿಂಗ್, ನಿಮಗೆ ಸೆಂಟ್ರಲ್ ಲಾಕಿಂಗ್ ಹಾಕ್ಸಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಆಗಿದೆ. 2006 ಮಾಡಲು ಆಲ್ಟೋ, ಲೋ ಮೇಂಟೆನೆನ್ಸ್ ವೆಹಿಕಲ್ ಸರ್. ಸರ್ ಮಾರ್ಕೆಟಲ್ಲಿ 1,40,000 ಕಡಿಮೆ ಸಿಗಲ್ಲ ಸರ್. ಸಿಲ್ವರ್ ಕಲರು ನಮ್ಮ ಶೋರೂಮಿಗೆ ಬರಲಿ, 1,25,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ Hyundai i10 2011 ಮಾಡಲ್, ಸೆಕೆಂಡ್ ಓನರು, VT ಇಂಜಿನ್ ಬರುತ್ತೆ. ಇದು ಒಳ್ಳೆ ವೆಹಿಕಲ್ಲು, ಪೆಟ್ರೋಲು, ಟೈಪ್ 2 ಇದು i10ಅಲ್ಲಿ. ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. 4 ಇದಕ್ಕೆ ಪವರ್ ವಿಂಡೋ ಬರುತ್ತೆ ಸರ್. ಇದು 2,65,000 ಹೇಳ್ತಾ ಇದ್ದೀನಿ. ವೀಕ್ಷಕರನ್ನ ಬಂದರೆ 255ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಸರ್ ನೆಕ್ಸ್ಟ್ ಇದು ಸರ್, ಇದು 2010 ಮಾಡಲು ಚವರ್ಲೆಟ್ ಯುವಾ ಸರ್. ಇದು ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್ ಮಾಡಲು. ನೀವು ಬಿಲೂನೇ ಮಾಡಲ್ಲ, ಬರೀ 58,000 ಹೊಡಿದೆ, ವಿತ್ ರೆಕಾರ್ಡೆಡ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಫುಲ್ ಟಾಪ್ ಎಂಡು, ಕಂಪನಿ ಮ್ಯಾಗ್ವಿಲ್ ಎಲ್ಲ ಇರುತ್ತೆ ಸರ್. ಇದರಲ್ಲಿ ಇಂಟೀರಿಯರ್ ಎಲ್ಲ ತೋರಿಸಿ ಸರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಳ್ಳೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ, ವುಡನ್ ಡ್ಯಾಶ್ ಬೋರ್ಡ್ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್. ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಸರ್ ಈಗ 2010 ಸ್ಯಾಂಟ್ರೋ ತೊಗೊಳಕ್ಕೆ ಹೋದರೆ ನಿಮ್ಗೆ 2 ಲಕ್ಷ ಇದೆ. ಅದರಲ್ಲಿ ನಿಮಗೆ 2 ಪವರ್ ವಿಂಡೋ ಬರೋದು, ಮ್ಯಾಗ್ವಿಲು ಬರಲ್ಲ. ಇದು ನಿಮಗೆ ಫುಲ್ ಟಾಪ್ ಎಂಡ್ ಮಾಡಲು ಬರುತ್ತೆ. 1,55,000 ಫೈನಲ್ ಮಾಡ್ತೀನಿ ಸರ್. ಲೋ ಬಜೆಟಲ್ಲಿ ಹುಡ್ಕೋರಿಗೆ ಒಳ್ಳೆ ಗಾಡಿ, ಒಳ್ಳೆ ಪ್ರೈಸಲ್ಲಿದೆ. ಬಂದು ಚಟಪಟ ತೊಗೊಂಡೋಗ್ಲಿ ಸರ್. ಮಾರುತಿ ಸುಜುಕಿ A-Star 2009 ಮಾಡಲು, 3rd ಓನರ್ ಆಗಿದೆ. ZXi ಸರ್ ಇದು. ZXi ಮೀನ್ಸ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಕೂಡ ಇದಕ್ಕೆ ಹಾಕಿದ್ದಾರೆ ಸರ್. ನಿಮಗೆ ಟೋಟಲ್ ಒಂದು 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಫುಲ್ ಕಂಡೀಷನ್ ಇದೆ ಸರ್. ಸರ್ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು 17-18 ಬರುತ್ತೆ ಸರ್. ನೀವೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಿ ಈಗ? ಸರ್ ಇದು ಆ್ಯಸ್ ಇಟ್ ಈಸ್ ಯಾವ ಥರ ಇದೆ ಆ ಥರ 1,80,000 ಫೈನಲ್ ಕೊಡ್ತೀವಿ ಸರ್. ವಿತ್ FC ಮಾಡಿಸ್ಕೊಡೋದಾದರೆ 195 ಕೊಡ್ತೀನಿ ಸರ್. ತುಂಬ ಜನ ಮೈಲೇಜ್ ಗಾಡಿ ಬೇಕು ಅಂತ ಹುಡ್ತಾರೆ. ಅಂಥವರಿಗೆ 20+ ಮೈಲೇಜ್ ಬರೋದಂಥ ಒಂದು ಫೋರ್ಡ್ ಫಿಗೋ ಇದೆ. 2010 ಮಾಡಲ್, ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಸಣ್ಣ ಪುಟ್ಟ ಡೆಂಟ್ರಿ ಸ್ಕ್ರಾಚ್ ಆಗಿ ಇದೆ. ವಾಶು ಪಾಲಿಶ್ ಮಾಡ್ಕೊಬೇಕು ಸರ್ ಗಾಡಿ. ಓಕೆ, ಸೊ ಇದು ಮೈಲೇಜ್ ಕಂಡೀಷನ್ ಎಲ್ಲ ಚೆನ್ನಾಗಿ 20+ ಬರುತ್ತೆ ಸರ್. ಫಿಗೋ ಎಲ್ಲರಿಗೂ ಗೊತ್ತಿದೆ.
ಓಕೆ ಹಾಂ ಸೊ ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಸೊ ಮತ್ತೊಂದು ಬ್ಲಾಕ್ ಬ್ಯೂಟಿ ಸ್ವಿಫ್ಟ್ ಇದೆ ಸರ್ ನಿಮಗೆ ಅವಾಗ 4 ಬ್ಲ್ಯಾಕ್ ಬ್ಯೂಟಿ ತೋರಿಸಿದೆ, ಇದೊಂದು ಅದರಲ್ಲಿ ಬ್ಲ್ಯಾಕ್ ಬ್ಯೂಟಿ ಶಿಫ್ಟ್ ಫುಲ್ ಫ್ಯಾನ್ಸಿ ಆಗಿದೆ, ಹೊಸ ಟೈರ್ ಇದೆ, ಬ್ಯಾಕ್ ಸ್ಪೈಲರ್ ಇದೆ, ಲೆದರ್ ಅಪಲ್ಸರ್ ಇದೆ, 2007 ಮಾಡಲು ಸರ್, ಪೆಟ್ರೋಲ್ ಇದು, 3rd ಓನರ್ ಆಗಿದೆ, ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್ ಇದನ್ನು ನಿಮಗೆ. ಓಕೆ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ 2,25,000 ಹೇಳ್ತಾ ಇದ್ದೀವಿ ಸರ್. ವೀಕ್ಷಕರೇನೋ ಬಂದರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬೇಗ ಬಂದರೆ ಅಷ್ಟು ಮಾಡ್ಕೊಟ್ಬಿಡ್ತೀನಿ ಸರ್. ಸೊ ಅಂದ್ರೆ ಆಲ್ಮೋಸ್ಟ್ ಇಷ್ಟು ಕಡಿಮೆ ಕೊಡ್ತಾ ಇರೋದು ಗಾಡಿಗಳು ಸಿಗಲ್ಲ ಸರ್. ಇಮಿಡಿಯೇಟ್ ಆಗಿ ಬಂದ್ರೆ ನಿಮ್ಗೆ ಯೂಸ್ ಆಗುತ್ತೆ, ಯಾಕಂದ್ರೆ ಲೇಟ್ ಆಗಿ ನೋಡಿ ಇದು ಮಾಡಕ್ ಹೋಗ್ಬಿಡಿ. ಹೌದು ಸೊ ಇದೇಳಿ ಸರ್ ಹಾಗೆ ಸರ್, ಇದು ZXi ಇದು. ZXi ಅಂದರೆ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 2010 ಮಾಡಲ್, 3rd ಓನರ್ ಆಗಿದೆ. ಅದು ಮ್ಯಾಗ್ವಿಲ್ ಎಲ್ಲ ಇದೆ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಓಕೆ ಸೊ ಇದೇನು ಪ್ರೈಸ್ ಮಾರ್ಕೆಟಲ್ಲಿ 3 ಲ್ಯಾಕ್ ಹೇಳ್ತಾರೆ ಸರ್ ZXi ನಿಮಗೆ. ನಮ್ಮ ಶೋರೂಮಿಗೆ ಬರ್ರಿ, 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇನ್ನೂ ಎದುರುಗಡೆ ಬರಲಿ, ಇನ್ನೂ ನಿಮಗೆ ಒಂದು 10,000 ಬಿಟ್ಕೊಡ್ತೀನಿ. 240ಗೆ ಫೈನಲ್ ಮಾಡ್ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸು. ಸರ್ ಹಾಗೆ ಇನ್ನೊಂದಿದೆ ಹೇಳಿ ಸರ್ ಇದು. ಸರ್ ನಿಮಗೆ ಶಿಫ್ಟ್ ತೋರಿಸಾಯ್ತು, ರಿಡ್ಸ್ ತೋರಿಸಾಯ್ತು, ಮಾರುತಿಯಲ್ಲಿ ವ್ಯಾಗನರ್ಗಳು ತೋರಿಸಾಯ್ತು, ಆಲ್ಟೋಗಳು ತೋರಿಸಾಯ್ತು, ಬಲನೋಗಳು ತೋರಿಸಾಯ್ತು. ಇವಾಗ ಒಂದು ರಿಡ್ಸ್ ತೋರಿಸ್ತಾ ಇದ್ದೀನಿ, ಇದೊಂದು ಡೀಸೆಲ್. ಅವಾಗ ತೋರಿಸಿದ ಪೆಟ್ರೋಲು, ಇದು ಡೀಸೆಲ್. 2012 ಮಾಡಲು, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಸೀಟ್ಸ್ ಇದೆ ಸರ್. ಸಣ್ಣ ಪುಟ್ಟ ಪೇಂಟ್ ಟಚಪ್ ಆಗಿದೆ, ಗುಡ್ ಮೈಲೇಜು 20 ಬರುತ್ತೆ ನಿಮಗೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು, ಒಳ್ಳೆ ಮೈಲೇಜ್ ಬರೋ ಗಾಡಿ ರಿಡ್ಸು. ಸೊ ಇದ್ರ ಮೈಲೇಜ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ 3.5 ಲಕ್ಷ ಹೇಳ್ತಿದ್ವಿ ಸರ್. ವೀಕ್ಷಕರನ್ನ ಬಂದರೆ 335 ಫೈನಲ್ ಮಾಡ್ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸಲ್ಲಿ. ಲೋನ್ ಆಗುತ್ತಲ್ಲ? ಲೋನ್ ನಿಮಗೆ 2 ಲಕ್ಷ ಮಾಡಿಸ್ಕೊಡ್ತೀನಿ ಸರ್, ಪ್ರೊಫೈಲ್ ಸಿವಿಲ್ ಚೆನ್ನಾಗಿದ್ರೆ. ಮತ್ತೊಂದು ಬ್ಲ್ಯಾಕ್ ಬ್ಯೂಟಿ ಬಂದಿದೆ, 2006 ಮಾಡಲ್ಲು, 3rd ಓನರ್ ಆಗಿದೆ, AC ಪವರ್ ಸ್ಟೇರಿಂಗು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ತುಂಬ ಚೆನ್ನಾಗಿದೆ ವೆಹಿಕಲ್. ನಿಮಗೆ ನೋಡ್ಬೋದು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೋನಿ, ಲೆದರ್ ಅಪಲ್ಸರ್ ಇದೆ, ವ್ಯಾಗನರ್ ಸರ್. ಓಕೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ 18 ಬರುತ್ತೆ ಸರ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟಲ್ಲಿ 160 ಇದೆ ನಿಮಗೆ, ನಮ್ಮ ಶೋರೂಮಿಗೆ ಬರ್ರಿ, 150 ಫೈನಲ್ ಮಾಡಿಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸಲ್ಲಿ. ಈ ಸತಿ ತುಂಬ ಗಾಡಿಗಳು ಬಂದಿದೆ, ವೀಕ್ಷಕರು ಬೇಗ ಬಂದು ಗಾಡಿಗಳು ತೊಗೊಂಡೋಗ್ಬೇಕು ಸರ್. ಸರ್ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಇದು ತುಂಬ ಲೋ ಮೇಂಟೆನೆನ್ಸ್ ಇರುತ್ತೆ, ಒಳ್ಳೆ ಮೈಲೇಜ್ ಕೂಡ ಇರುತ್ತೆ. ಅದರಲ್ಲಿ ನಿಮಗೆ ಫುಲ್ ಟಾಪ್ ಆ್ಯಂಡ್ ಮಾಡಲು ಬರುತ್ತೆ ಇದು. AC ಪವರ್ ಸ್ಟೇರಿಂಗ್, 4 ಡೋರ್, ಪವರ್ ವಿಂಡೋ ಬರುತ್ತೆ, 80% ಟೈರ್ ಇದೆ. ಅದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ 29 ತನಕ FC ಇದೆ, ಫ್ರೆಶ್ FC ಇದೆ, ಇನ್ಶೂರೆನ್ಸು ನೆಕ್ಸ್ಟ್ ಇಯರ್ ತನಕ ಇದೆ, ಸಣ್ಣ ಪುಟ್ಟ ಡೆಂಟಿವ್ ಸ್ಕ್ರಾಚಸ್ ಇದೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ, 20+. 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾರೋ ದುಡಿಯೋರಿಗೆ, ಬಾಡಿಗೆ ಮಾಡೋರಿಗೆ, ರೆಫ್ಯೂಸ್ ಮಾಡೋರಿಗೆ, ಮೈಲೇಜ್ ಗಾಡಿ ಬೇಕಂದವರಿಗೆ 90,000 ಫೈನಲ್ ಮಾಡ್ಕೊಡ್ತೀನಿ. ಬೇಗ ಬರಲಿ, ತೊಗೊಂಡೋಗ್ಲಿ ಸರ್. ನಿಮಗೆ ಅವಾಗ ಫ್ಯಾನ್ಸಿ ವೆಹಿಕಲ್ ಒಂದು ಹೋಂಡಾ ಅಕಾರ್ಡ್ ತೋರಿಸಿದೆ, ಈಗ ಇದು ಕೂಡ ಬಂದಿದೆ, ಈಗ ಜಸ್ಟ್ ಬಂದು ನಿಂತಿದೆ, ವಾಶ್ ರಬ್ಬಿಂಗ್ ಆಗಿಲ್ಲ. ನೀವು ವೀಡಿಯೋದಲ್ಲಿ ತೋರಿಸಿದ್ರ ಬಂದಿದ್ದ ಗಾಡಿನ. 2010 ಮಾಡಲು, 2nd ಓನರು, ಫುಲ್ ಟಾಪ್ ಆ್ಯಂಡ್ ಮಾಡಲು, ಮ್ಯಾನ್ಯಲ್ ಬರುತ್ತೆ ಸರ್ ಇದು. ಏರ್ ಬ್ಯಾಗು, ABS ತುಂಬ ಲಕ್ಸುರಿ ಇದೆ ಸರ್. ಟೊಯೋಟಾ ಯಾವ ಥರ ಇರುತ್ತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಇದ್ರಲ್ಲಿ ಮ್ಯಾನ್ಯಲ್ ಸಿಗೋದು ತುಂಬ ಕಷ್ಟ. ಮ್ಯಾನ್ಯಲ್ ಗಾಡಿ ಸಿಕ್ಕಿದೆ ಇವತ್ತು ನಮ್ಮ ಹತ್ರ. ಡಿಕ್ಕಿ ಸ್ಪೇಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಲೆಗ್ ರೂಮು ಕಂಫರ್ಟೇಬಲ್ ಇರುತ್ತೆ ಸರ್. ಸಡನ್ ವೆಹಿಕಲಲ್ಲಿ ನೀವು ಫುಲ್ ಟಾಪ್ ಆ್ಯಂಡ್ ಮಾಡಲು, ಕರೋಲಾ ಆಲ್ಟಿಸ್, ಹೊಸ ಟೈರ್ ಇದೆ, ಎಲ್ಲ ಇದೆ ಸರ್. ಮಾರ್ಕೆಟಲ್ಲಿ ನಿಮಗೆ 385, 390 ತನಕ ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ, 3.5 ಲಕ್ಷ ಹೇಳ್ತಾ ಇದ್ದೀವಿ, 3,35,000 ಫೈನಲ್ ಮಾಡ್ಕೊಡೋಣ. 2013 ಮಾಡಲು ಸರ್, ಫೋರ್ಡ್ ಫಿಯೆಸ್ಟಾ, 20+ ಮೈಲೇಜ್ ಬರುತ್ತೆ, 2nd ಓನರ್ ಆಗಿದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್ಲು. ಸಡನ್ ಗಾಡಿಯಲ್ಲಿ ಒಳ್ಳೆ ಮೈಲೇಜ್ ಬೇಕು ಅಂದರೆ ಇದು ತೊಗೊಳ್ಬೋದು ಸರ್ ಗಾಡಿ ಇದು. ಸೊ ಬಾಡಿ ನೋಡ್ತಾ ಇರ್ಬೋದು, ಅಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬಹುದು, ಬ್ಯಾಕ್ ಸ್ಪೇಸು ಚೆನ್ನಾಗಿದೆ, ಸೊ ಲಗೇಜ್ ಇಟ್ಕೊಳ್ಳೋಕ್ಕೆಲ್ಲ. ಸೊ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ 20+ ಬರುತ್ತೆ ಸರ್. ಓಕೆ ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟಲ್ಲಿ 2.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರಲಿ 2,25,000 ಫೈನಲ್ ಮಾಡ್ಕೊಡ್ತೀನಿ. 2010 ಮಾಡಲು ನಿಮಗೆ ಮಾರ್ಕೆಟಲ್ಲಿ ಕೇಳಿ ಸರ್, 2.5 ಲಕ್ಷ ಇದೆ. 13 ಮಾಡಲು ಕೊಡ್ತಾ ಇದ್ದೀನಿ 225ಗೆ ಸರ್. ಇದು ಗ್ರ್ಯಾಂಡ್ ಐಟನ್ ಸರ್, ಇದು ಜಸ್ಟ್ 15,000 ನೋಡಿದೆ. 16 ಮಾಡಲ್, ಬಟನ್ ಸ್ಟಾರ್ಟ್ ಆಸ್ತಾ, ಇದು ಫುಲ್ ಟಾಪ್ ಆ್ಯಂಡ್ ಮಾಡಲು ಬರುತ್ತೆ ಸರ್ ಇದು. ಓಕೆ ಬರೀ 15,000 ಹೊಡಿದೆ ಸರ್. ಬಟನ್ ಸ್ಟಾರ್ಟು, ಆಟೋಮೆಟಿಕ್. ರೆಕಾರ್ಡೆಡಾ? ಹೌದು, ಚೆಕ್ ಮಾಡಿಸ್ಕೊಂಡೆ ಆಮೇಲೆ ಗಾಡಿ ಹತ್ರ ಬರಲಿ. ಫಸ್ಟ್ ಶೋರೂಮಿಗೆ ಹೋಗಲಿ, ಆಮೇಲೆ ನಮ್ಮ ಹತ್ರ ಬರಲಿ. ಓಕೆ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ಇದು 4,85,000 ಹೇಳ್ತಾ ಇದ್ದೀವಿ. ವೀಕ್ಷಕ ಏನಾರು ಬಂದರೆ 475 ಫೈನಲ್ ಮಾಡ್ಕೊಡ್ತೀನಿ. ಓಕೆ ರೆಡ್ ಕಲರ್ ಸ್ಯಾಂಟ್ರೋ ಸರ್ ಹಾಗೆ ಸರ್ 2010 ಸಿಂಗಲ್ ಓನರ್ ಡಾಕ್ಟರ್ ವೆಹಿಕಲ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಸಹ ನಿಮಗೆ ಶೋರೂಮ್ ಹಿಸ್ಟ್ರಿ ಇದೆ ಸರ್. ನಮ್ಮ ಹತ್ರ 80% ಆಲ್ಮೋಸ್ಟ್ ಶೋರೂಮ್ ಹಿಸ್ಟ್ರಿ ಇರುತ್ತೆ ಸರ್ ವೆಹಿಕಲ್ಸಿಗೆ. ಸರ್ ಹಾಗೆ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಇದಕ್ಕೆ? 225 ಹೇಳ್ತಾ ಇದ್ದೀವಿ. ವೀಕ್ಷಕ ಬಂದರೆ 215ಗೆ ಫೈನಲ್ ಮಾಡ್ಕೊಡ್ತೀನಿ. ಸರ್ ಹಾಗೆ ಇನ್ನೊಂದು ಸಿಲ್ವರ್ ಕಲರ್ ಸ್ವಿಫ್ಟ್ ಇದೆ ಹೇಳಿ ಸರ್ ಹಾಗೆ. ಸರ್ ಇವತ್ತು ನಮ್ಮ ಹತ್ರ ನೋಡಿದ್ರಲ್ಲ ಸರ್, ಶಿಫ್ಟ್, ಬಲೋನೋ, ಮಾರುತಿ ಕಂಪ್ನಿದು ಇವತ್ತು ತುಂಬ ಸ್ಟಾಕ್ಸ್ ಇದೆ ನೋಡಿ. ಇಲ್ಲೊಂದು ಶಿಫ್ಟ್ ಇದೆ, ಮತ್ತು ಬಲೋನೂ ಇದೆ ಅಲ್ಲಿ ಸರ್. 2016 ಮಾಡಲು, 2nd ಓನರ್, ಆಪ್ಷನಲ್ ಸರ್. ಇದು ಕಡಿಮೆ ಹೊಡಿದೆ ಸರ್, 62,000 ಹೊಡಿದೆ. ಆಪ್ಷನಲ್ ಅಂದರೆ ನಿಮಗೆ ಇದರಲ್ಲಿ ಏರ್ ಬ್ಯಾಗು ಸಹ ಬರುತ್ತೆ ಸರ್ ಇದರಲ್ಲಿ ನಿಮಗೆ. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಪ್ರೈಸ್ ಇದು 5,65,000 ಹೇಳ್ತಾರೆ ಸರ್. ವೀಕ್ಷಕರು ಬರಲಿ, ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಇದು ಪೆಟ್ರೋಲ್ ಸರ್, 2009 ಸಿಂಗಲ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ, ಪೆಟ್ರೋಲ್ ಇದು. ಸೊ ಇದಕ್ಕೇನು 2009 ಮಾಡಲು ಸರ್. ಇದು ತುಂಬ ಚೆನ್ನಾಗಿದೆ, ಲೆದರ್ ಕುಷನ್ ಎಲ್ಲ ಇದೆ. ಜಸ್ಟ್ 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್.
ಸೊ ಬಲನ ಹೇಳಿ ಸರ್ ಸರ್ 2018 ಮಾಡಲ್ ಸಿಂಗಲ್ ಓನರ್ ಲೆಸ್ ಡ್ರೈವಿಂಗ್ ಆಗಿದೆ, ಬರೇ 48,000 ಓಡಿದೆ. ಡಾಕ್ಟರ್ ವೆಹಿಕಲ್, ಆಲ್ಮೋಸ್ಟ್ 90% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್ ಸರ್. ಮಾರ್ಕೆಟಲ್ಲಿ ನಿಮಗೆ 675 ಇದೆ, ನಮ್ಮ ಶೋರೂಮಿಗೆ ಬರಲಿ 625 ಕೊಡ್ತೀನಿ ಫೈನಲ್ ಆಗಿ ಸರ್. i20 Elite ಇದು 2017 ಮಾಡಲ್ ಸಿಂಗಲ್ ಓನರು, ಕಡಿಮೆ ಓಡಿದೆ, ಶೋರೂಮ್ ಮೇಂಟೆನೆನ್ಸ್, ಸ್ಪೋರ್ಟ್ಸ್ ಸರ್. ಇದು ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಪ್ರೈಸು 5,75,000 ಇದೆ, 565 ಫೈನಲ್ ಮಾಡ್ಕೊಡ್ತೀನಿ. ಇದು ಇದೆ ಸರ್ 2011 ಮಾಡಲು ಡೀಸೆಲ್. ಇದು ಟಾಪ್ ಎಂಡ್, ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ರಂಟ್ ಎರಡು ಹೊಸ ಟೈರ್ ಎಲ್ಲ ಇದೆ. ಡೀಸೆಲ್ 20+ ಮೈಲೇಜ್ ಬರುತ್ತೆ, ತುಂಬ ಚೆನ್ನಾಗಿದೆ ಸರ್. 2011 ಮಾಡಲು ಫೋರ್ಡ್ ಫಿಯೆಸ್ಟಾ ಇದು. ಪ್ರೈಸ್ 2,10,000 ಸರ್. ಇದು ಸರ್ ಸಿಲ್ವರ್ ಕಲರ್ ವರ್ಣ ಇದೆ ಹೇಳಿ ಸರ್ ಹಾಗೆ. ಸರ್ 2013 ಸೆಕೆಂಡ್ ಓನರ್ ಸರ್. ಇದು ಕೀ ಸ್ಟಾರ್ಟು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಕೀ ಸ್ಟಾರ್ಟು, ಡೀಸೆಲ್ ಸರ್. ಇದು CRD ಡೀಸೆಲ್, ತುಂಬ ಚೆನ್ನಾಗಿದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಅಂದರೆ? ಸರ್ 18 ಬರುತ್ತೆ, ಲಾಂಗಲ್ಲಿ ನಿಮಗೆ 20+ ಬರುತ್ತೆ ಸರ್. 4,85,000 ಹೇಳ್ತಿದ್ವಿ. ವೀಕ್ಷಕರೇನು ಬಂದರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಡೀಸೆಲ್ ವರ್ಷನ್ ಸರ್. ಇದು ಸೆಲೆರಿಯೋ ಪೆಟ್ರೋಲ್ ಸರ್. ಇದು 2016 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನುವಲ್, ಶೋರೂಮ್ ಮೇಂಟೆನೆನ್ಸ್ ಸರ್. ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್. ಇದು 68 70 ಸಮಥಿಂಗ್ ಓಡಿದೆ ಸರ್. 3,85,000 ಹೇಳ್ತೀವಿ ಸರ್. ವೀಕ್ಷಕ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ರೇಟಿಗೆ ಸರ್ 2013 ಪೆಟ್ರೋಲ್ VT ಇಂಜಿನ್. ಇದು ZXi ಬರುತ್ತೆ ಸರ್. ZXi ಅಂದರೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ. 74,000 ರಿಕಾರ್ಡೆಡ್ ಮೈಲೇಜ್ ಇದೆ. ಇದು ಫುಲ್ ಕಂಪ್ನಿ ಸರ್ವಿಸ್ ಇದೆ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಂದು ಪಿನ್ ಪಾಯಿಂಟ್ ಗಾಡಿಯಲ್ಲಿ ಸೌಂಡ್ ಇಲ್ಲ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟಲ್ಲಿ ನಿಮಗೆ ಈ ಥರ ಈ ಟೆಸ್ಟ್ ಇರೋದು, ಈ ಕ್ವಾಲಿಟಿ ವೆಹಿಕಲ್ಲು 6.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರಲಿ 5,95,000 ಫೈನಲ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್, 7 ಸೀಟರ್ ವೆಹಿಕಲ್. ಇಡೀ ಬಜಾರಲ್ಲಿ ZXi ಯಾರು ಕೊಡಲ್ಲ ಸರ್. ಸ್ವಿಫ್ಟ್ ಸರ್ ಹಾಗೆ. ಸರ್ ಸ್ವಿಫ್ಟ್ ತುಂಬ ಜನ ಶಿಫ್ಟ್ ಬೇಕು ಅಂತ ಕೇಳ್ತಾರೆ, ಅದರಲ್ಲೂ ಡೀಸೆಲ್ ವೆಹಿಕಲ್ ಬೇಕು ಅಂತ ಕೇಳ್ತಾರೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ ತೋರಿಸಿ, 80% ಟೈರ್ ಇದೆ. 2014 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು 84,000 ರನ್ ಆಗಿದೆ. ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟ್ ಬೆಲೆ 5 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ 4,80,000 ಕೊಡ್ತೀನಿ ಸರ್. ಲೋನ್ ಅಂದರೆ? ಲೋನ್ ಆದರೆ ನಿಮಗೆ 3 ಲಕ್ಷ ಲೋನ್ ಆಗುತ್ತೆ ಆರಾಮಾಗಿ, ಸಿವಿಲ್ ಚೆನ್ನಾಗಿದೆ. ರೆಡ್ 2 ಇದೆ ಸರ್. ಅವಾಗೆಲ್ಲ ನಿಮಗೆ ರೆಡ್ ತೋರಿಸ್ದೆ, ಇವಾಗ ಜರ್ಮನ್ ರೆಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ಗಳು ತುಂಬ ಗಾಡಿಗಳು ತೋರಿಸ್ದೆ, ಇವಾಗ ರೆಡ್ ತೋರಿಸ್ತಾ ಇದ್ದೀನಿ ನಿಮಗೆ. ಶವರ್ಲೆಟ್ ಬೀಟ್ LT ಸರ್. ಇದು 2010 ಮಾಡಲು, ಥರ್ಡ್ ಓನರು ಸರ್. ವೀಲ್ ತೋರಿಸಿ ಸರ್, ಯಾವ ಥರ ಇದೆ ನೋಡ್ರಿ. ಫ್ಯಾನ್ಸಿ ಮ್ಯಾಗ್ವಿಲ್ಸ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ತುಂಬ ಚೆನ್ನಾಗಿದೆ. ಬ್ಯಾಕ್ ಸ್ಪೈಲರ್ ಇದೆ, ಫುಲ್ ಟಾಪ್ ಎಂಡ್ ಮಾಡಲ್ ಸರ್. ಇದು 2010 ಥರ್ಡ್ ಓನರ್ ಸರ್. ಇಷ್ಟು ಫಿಟ್ಟಿಂಗ್ಸ್ ಇರೋದು ವೆಹಿಕಲ್, ಮತ್ತು ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾನು ಇದೆ. ಇದರಲ್ಲೂ ಸಹ ನಿಮಗೆ ಮಾರ್ಕೆಟಲ್ಲಿ 2 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರಲಿ 1,85,000 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಓಕೆ ಸರ್. ಮತ್ತೆ ರೆಡ್ ಜೆನ್ನು ಅಂತ ಇರ್ತಾರೆ ಸರ್. ಜೆನ್ ಅಲ್ಲ ಸರ್, ಇದು ಗನ್ನು. 2006 ಮಾಡಲ್. ಇದು LXi. ಇದರಲ್ಲೂ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸು, FC ಇನ್ಶೂರೆನ್ಸ್ ರನ್ನಿಂಗು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಫುಲ್ ಸಖತ್ತಾಗಿದೆ ಸರ್ ವೆಹಿಕಲ್ ಮಾತ್ರ. ಸೊ ನಿಮಗೆ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಲೆದರ್ ಕುಷನ್ ಎಲ್ಲ ಇದೆ ಸರ್. ಪ್ರೈಸು? ಜೆನ್ ಲವರ್ಸ್ ಏನಾದ್ರು ಇದು ಬಂದರೆ ವಿತೌಟ್ ಟ್ರೈಲ್ ಇದು ಗಾಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ. 1,65,000 ಇದೆ. ನಿಮ್ಮ ವೀಕ್ಷಕರನ್ನು ಬಂದರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಸರ್ ಬ್ರೀಜಾಗೆ? ಸರ್ ಬ್ರೀಜಾ ಇದು ತುಂಬ ಫ್ಯಾನ್ಸಿ ಕಲರು. ತುಂಬ ಜನ ಈ ಕಲರ್ ಬೇಕು ಅಂತ ಹುಡ್ತಾ ಇರ್ತಾರೆ. ಅದರಲ್ಲಿ ಇದು ZDI ಡೀಸೆಲ್, 2017 ಮಾಡಲ್ಲು, ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ಮೇಂಟೆನೆನ್ಸು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಇದರಲ್ಲೂ ಕೂಡ ನಿಮಗೆ 80% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತುಂಬ ಚೆನ್ನಾಗಿದೆ ಸರ್. ಇದಕ್ಕೇನು ಪ್ರೈಸ್ ಕೊಟ್ಟು? ಮಾರ್ಕೆಟ್ ಬೆಲೆ 8 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ 790 ಕೊಡ್ತೀನಿ. ಇನ್ನೂ ನಿಮ್ಮ ಕಡೆಯಿಂದ ಬಂದರೆ 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸರ್ ವ್ಯಾಗನರ್ ನಿಮಗೆ 2-3 ಗಾಡಿ ಅವಾಗೂ ತೋರಿಸಿದ್ದೀನಿ, ಇವಾಗ ಒಂದು ತೋರಿಸ್ತಾ ಇದ್ದೀನಿ. 2006 ಮಾಡಲು, ಥರ್ಡ್ ಓನರು, ತುಂಬ ಚೆನ್ನಾಗಿದೆ ವೆಹಿಕಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು ಕೂಡ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. 1,58,000 ಇದೆ. ಎದುರುಗಡೆ ಬರಲಿ 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. i10 ಹೇಳಿ ಸರ್ ಹಾಗೆ. ಸರ್ i10 ಸ್ಪೋರ್ಟ್ಸ್ 2013 ಮಾಡಲು ಸರ್. ಇದು ರಿಜಿಸ್ಟ್ರೇಷನ್ ನಿಮಗೆ 14 ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್. ಸ್ಪೋರ್ಟ್ಸ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ ಸರ್. ವೈಟ್ ಕಲರ್ ವೆಹಿಕಲ್. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಲೆದರ್ ಅಪಲ್ಸರಿ ಎಲ್ಲ ಇದೆ. ಸೇಮ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇದಕ್ಕೆ? ಸರ್ 14 ಮಾಡಲು ನಿಮಗೆ ಮಾರ್ಕೆಟಲ್ಲಿ 330, 340 ಹೇಳ್ತಾರೆ. ನಮ್ಮ ಶೋರೂಮಿಗೆ ಬರಲಿ 295ಗೆ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಸರ್ ಹಾಗೆ ಒಂದು 2 ಟೋನ್ ಇರೋದು ಅಂದರೆ ಬ್ಲಾಕ್ ಇದೆ, ವೈಟ್ ಇದೆ. ಸೊ i20 ಹೇಳಿ ಸರ್ ಹಾಗೆ. ಸರ್ 2010 ಮಾಡಲು ಸರ್. ಇದು ಆಸ್ತಾ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಥರ್ಡ್ ಓನರು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಡೀಸೆಲಿಗೆ ನಿಮಗೆ 18+ ಮೈಲೇಜ್ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ. ಪ್ರೈಸ್ ಏನು ಕೊಟ್ಟು ಮಾಡಿರೋದು ಇದು? 2,85,000 ಹೇಳ್ತಾರೆ. ವೀಕ್ಷಕರ ಬಂದರೆ 275 ಫೈನಲ್ ಮಾಡ್ಕೊಡ್ತೀನಿ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? 20 ಬರುತ್ತೆ ಸರ್ ಆರಾಮಾಗಿ ನಿಮಗೆ. ಸರ್ ಫೋರ್ಡ್ ಫಿಗೋ ಸರ್. ಡೀಸೆಲ್ಲು ಒಳ್ಳೆ ಮೈಲೇಜ್ ಬರುತ್ತೆ. ಇದು ಒಳ್ಳೆ ಗಟ್ಟಿ ಗಾಡಿನೂ ಅಂತ ಹೇಳ್ಬೋದು. 2011 ಸೆಕೆಂಡ್ ಓನರ್ EX. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಿಮಗೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಪ್ರೈಸು? 1,95,000 ಇದೆ ಸರ್. ವೀಕ್ಷಕರ ಬಂದರೆ 185 ಫೈನಲ್ ಮಾಡ್ಕೊಡ್ತೀನಿ. ಅದು ಡೀಸೆಲ್ ವೆಹಿಕಲ್. ಪೆಟ್ರೋಲ್ ಗಾಡಿ ಸಿಗ್ತಾ ಇಲ್ಲ, ಅದ್ರಲ್ಲಿ ನಾನು ನಿಮಗೆ ಡೀಸೆಲ್ ಕೊಡ್ತಾ ಇದ್ದೀನಿ ಸರ್. ಮೈಲೇಜ್ ಎಷ್ಟು ಬರ್ಬೋದು? ಮೈಲೇಜ್ 20+ ಬರುತ್ತೆ ಸರ್. ಓಕೆ. ಸೊ i10 ಸರ್?
2010 ಸೆಕೆಂಡ್ ಓನರ್ ಸರ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು 260 ಹೇಳ್ತಾ ಇದೆ ಸರ್. ವೀಕ್ಷಕರನ್ನು ಬಂದರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್ ಇದು.